ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಹೆಡ್ಲೈನ್ಸ್. ಜಮೀನು ವಿವಾದದ ಹಿನ್ನೆಲೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ. ಚಿಕ್ಕಬಳ್ಳಾಪುರ ಹೊರವಲಯದ ಅಂಕಣಗೊಂದಿ ಬಡಾವಣೆಯಲ್ಲಿ ಘಟನೆ. ಅನುಭವದಾರರನ್ನು ಜಮೀನಿನಿಂದ ಹೊರಹಾಕಲು ಸುಪಾರಿ ಆರೋಪ. ಬೆಂಗಳೂರು ಗ್ರಾಮಾಂತರದಲ್ಲಿ ಭೀಕರ ಅಪಘಾತದಲ್ಲಿ ಸ್ಥಳದಲ್ಲೇ 7 ಮಂದಿ ಸಾವು. ಹೊಸಕೋಟೆ ಬಳಿ ಬೈಕ್ ಕ್ಯಾಂಟರ್ಗೆ ಕಾರು ಡಿಕ್ಕಿಯಿಂದಾಗಿ ನಡೆದ ಅಪಘಾತದಲ್ಲಿ ಮರಣ ಮೃದಂಗ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಬೈಕ್ ರ್ಯಾಲಿ. ಹಿಂದೂ ಸಮಾಜೋತ್ಸವ ಪ್ರಯುಕ್ತ ನಡೆದ ಯುವಕರ ಬೈಕ್ ರ್ಯಾಲಿ. ಚಿಕ್ಕಬಳ್ಳಾಪುರದ ಬೀದಿಯಲ್ಲಿ ಮೊಳಗಿದ ಜೈ ಶ್ರೀರಾಮ್ ಘೋಷಣೆ. ಭಾರತ ಮಾತೆಯ ಭಾವಚಿತ್ರ ಮೆರವಣಿಗೆ. ವಾರ್ತೆಗಳ ವಿವರ. ಜಮೀನು ವಿವಾದ ಹಿನ್ನೆಲೆ ಜಮೀನಿನಲ್ಲಿದ್ದ ರೈತ ಮಹಿಳೆಯರನ್ನ ತೆರವುಗೊಳಿಸಲು ಮುಂದಾದ ಜಮೀನು ಖರೀದಿದಾರ ಬಾಡಿಗೆ ನೀಡಿ ಜನರನ್ನ ಕರೆದುಕೊಂಡು ಹೋಗಿ ರೈತ ಮಹಿಳೆಯರನ್ನ ತೆರವುಗೊಳಿಸಲು ಮುಂದಾಗಿದ್ದಕ್ಕೆ ಎರಡು ಗುಂಪುಗಳ ಮಧ್ಯೆ ಘರ್ಷಣೆಯಾಗಿದ್ದು, ಎರಡು ಗುಂಪಿನ ಕಡೆಯವರು ಆಸ್ಪತ್ರೆ ಸೇರುವ ಘಟನೆ ನಡೆದಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಹೀಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಶಾಪ ಹಾಕುತ್ತಾ ರಕ್ಷಣೆಗೆ ಮನವಿ ಮಾಡ್ತಿರುವ ಈ ಮಹಿಳೆಯರ ಹೆಸರು ರಾಧಮ್ಮ ಹಾಗೂ ರತ್ನಮ್ಮ ಅಂತ. ಚಿಕ್ಕಬಳ್ಳಾಪುರದ ನಿವಾಸಿಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ಅಂಕಣಗುಂದಿ ಗ್ರಾಮದ ಸರ್ವೆ ನಂಬರ್ 31 ಸಬ್ 1ರಲ್ಲಿ ಜಮೀನಿದೆ. ಜಮೀನಿಗೆ ಸಂಬಂಧಿಸಿದಂತೆ ರಾಧಮ್ಮ, ರತ್ನಮ್ಮ ಹಾಗೂ ಚಿಕ್ಕಬಳ್ಳಾಪುರ ನಗರದ ಸುಶಾಂತ್ ಎನ್ನುವವರ ಮಧ್ಯೆ ಜಮೀನು ವಿವಾದ ಇದೆ. ಇದರಿಂದ ಜಮೀನಿನ ಅನುಭೋಗದಲ್ಲಿರುವ ರಾಧಮ್ಮ ಕಡೆಯವರನ್ನ ಜಮೀನಿನಿಂದ ಆಚೆ ಹಾಕಲು ಸುಶಾಂತ್ ಎನ್ನುವವರು ಬಾಡಿಗೆ ಜನರನ್ನು ಕರೆದುಕೊಂಡು ಹೋಗಿ ಗಲಾಟೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಇದೇ ವೇಳೆ ರಾಧಮ್ಮ ಹಾಗೂ ರತ್ನಮ್ಮಗೆ ಸುಶಾಂತ್ ಕಡೆಯವರು ಎಳೆದಾಡಿ ಹೊಡೆದು ಗಾಯಗೊಳಿಸಿದ ಆರೋಪ ಕೇಳಿಬಂದಿದೆ. ನನ್ನ ಹೆಸರು ರಾಧಾ ಅಂತ, ನಿಮ್ಮಕಲಕುಂಟೆ. ನಮ್ಮಪ್ಪ 50 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಉಳುಮೆ ಮಾಡ್ತಾನೆ ಇದ್ದೀವಿ ನಾವು. ಇವರು ಇದು ರಾಮಚಂದ್ರ ಕಡೆಯಿಂದ ತಗೊಂಡು ನಮ್ಮದೇ ಜಮೀನು ಅಂತ ಬರ್ತಿದ್ದಾರೆ. ಅದು ಕೋರ್ಟಲ್ಲಿ ನಡೀತಾ ಇದೆ, ಹೈಕೋರ್ಟಲ್ಲೂ ನಡೀತಾ ಇದೆ. ನಮಗೆ ಸ್ಟೇ ಬಂದಿದೆ, ಇವಾಗ ಆಲ್ರೆಡಿ ಸ್ಟೇ ಇದೆ, ಯಥಾಸ್ಥಿತಿ ಸ್ಟೇ ಇದೆ. ಅಂದರೆ ನಾವು ಉಳುಮೆ ಮಾಡ್ಕೊಳ್ತಾ ಇದ್ದೀವಿ, ಮಾಡ್ಕೊಳ್ಳೋಕ್ಕೆ ಹೋಗಿದ್ದೀವಿ. ಸಾಯಂಕಾಲ ಬಂದು ಹೆಂಗಂದ್ರೆ ನಾವು ಹೊಡೆದು ಬಿಟ್ಟು ಸುಶಾಂತು ಮತ್ತು ಸುರೇಶು, ಗಂಗಪ್ಪ, ಇನ್ನು ಯಾರು ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಅವ್ರನ್ನ ಕರ್ಕೊಂಡ್ಬಂದು ಓಡಿಸಿರೋದು. ಅವ್ರನ್ನ ಕರ್ಕೊಂಡ್ಬಂದಿರೋದು ಸುಶಾಂತ್ ಕರ್ಕೊಂಡ್ಬಂದಿರೋದು. ಸುಶಾಂತ್ ಅವ್ರನ್ನೆಲ್ಲ ಇದ್ದಿದ್ದೇ ಇಬ್ಬರು ಇದ್ದುಬಿಟ್ಟು ನೋಡಿ ಎಲ್ಲ ಹೊಡೆದು. ನಾವಿಬ್ಬರು ಏನು ಮಾಡೋಕ್ಕಾಗುತ್ತೆ ಹೇಳಿ? ಅಷ್ಟು ಜನ ಬಂದಾಗ ನಾವಿಬ್ಬರು ನನ್ನ ಫೋನೆಲ್ಲ ಕಿತ್ಕೊಂಡು 3 ಜನ ಅಟ್ಯಾಕ್ ಮಾಡಿ ನನ್ನ ಫೋನ್ ಕಿತ್ಕೊಂಡಿದ್ದಾರೆ. ನಾನು ವೀಡಿಯೋ ಮಾಡ್ಕೊತಾ ಇದ್ರೆ ನಾನು ಹಿಂಗೆ ಹಾಸ್ಪಿಟ್ಲಿಗೆ ಬಂದೆ, ಹೋಗಿ ಕೊಡ್ತೀನಿ. ಈಗ ಜಮೀನಾಗೆ ನಾವಿದ್ವು, ಇದು ಅಲ್ಲೇ ಗರ್ಗೆ ಎಲ್ಲ ಇದು ಮಾಡ್ಕೊಂಡಿದ್ವು. ಯಾರೋ ಬಂದುಬಿಟ್ಟು ಅವ್ನು ಗಂಗಪ್ಪ ಅಂತ ಹೇಳಿಬಿಟ್ಟು ಗಲಾಟೆ ಮಾಡೋಕ್ಕೆ ಬಂದ 5 ಜನ ಹೆಣ್ಮಕ್ಳು ಕರ್ಕೊಂಡು. ಆವಾಗ ನಾನು ಯಾಕಪ್ಪ ನಿನಗೇನು ಸಂಬಂಧ ಇಲ್ಲ ಅಂದರೆ ಇಳ್ಕೊಳ್ಳ ಅವನ ಅಂತ ಬಂದು ಹಿಡ್ಕೊಂಡು ಬಿಟ್ಟ. ನಮ್ಮನ್ನು ಹಿಡೇ ತೆಗಿತಾ ಇದ್ರೆ ಫೋನು ಕಿತ್ಕೊಂಡು ಬಿಟ್ಟ. ಆಮೇಲೆ ನಾನು ಓಡಿ ಬಂದೆ, ಪೊಲೀಸ್ ಸ್ಟೇಷನ್ ಕೊಟ್ಟನಂತ ಕೈಯೆಲ್ಲ ಕಿಚ್ಚಿಬಿಟ್ಟವನೆ, ಸೀರೆ ಎಲ್ಲ ಕಿತ್ತಾಕಿದ್ನು. ಓಡಿ ಬರ್ತಾಯಿದ್ರೆ ನಮ್ಮ ತಂಗಿನ ಅಲ್ಲೇ ಹೊಡಿತಾ ಇದ್ರು. ಓಡಿ ಬಂದು ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿಂದ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮಗೆ ಯಾರೋ ಅವ್ನು ಕರ್ಕೊಂಡು ಬಂದವನೆ ಶಿವಶಾಂತ್ರ ಗಲಾಟೆ ಮಾಡಕ್ಕ. ಯಾಕೆ ಇಲ್ಲಪ್ಪ, ಇಲ್ಲ ಅವ್ನು ದುಡ್ಡು ಕೊಟ್ಟು ಕಳ್ಸ್ಕೊಂಡು ಬಂದವನೆ ನಮ್ಮ ಮೇಲೆ ಜಗಳ ಮಾಡಕ್ಕೆ. ಅವನು ನಮ್ಮ ಜಮೀನು ಬೇರೆಯವ್ರು ಮಾರಕ್ಕವ್ರು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಜಗಳಕ್ಕೆ ಬಂದವ್ರೆ. ಇಲ್ಲ, ನಾವು ಮಾರಿಲ್ಲ ಸರ್, ನಾವು ಮಾರಿಲ್ಲ. ಅದಕ್ಕೆ ನಾವು ಇದ್ದೀವಿ. ಅದು ಏನು ಅಂತ ನಮ್ಗೆ ಗೊತ್ತಿಲ್ಲ ಸರ್. ನಮಗೆ ನಮ್ಮ ಯಜಮಾನ ತೀರೋದಿದ್ದು ಅವಾಗ. ನಮಗೂ ಅದು ಗೊತ್ತಾಗಿಲ್ಲ ಕೇಸುದು. ಇವಾಗ ನಮ್ಗೆ ಅವಾಗೆ ಒಂದು 20 ವರ್ಷದಿಂದ ಗೊತ್ತಾಗ್ತೈತೆ. ನಾವು ಕೇಸು ನಡೆಸ್ತಾ ಇದ್ದೀವಿ. ಇವಾಗ ಸೈಯಾರ್ಡು ಕೊಟ್ಟವ್ರೆ ನಮಗೆ, ನೀವೇ ಇರಬೇಕು ಜಮೀನಲ್ಲಿ ಅಂತ. ನಾವೇ ಇದ್ದೀವಿ. ರೋಜಾ ಗಿಡ ಹಾಕಿದ್ವಿ, ಅದು ಕಿತ್ತಾಕ್ಬಿಟ್ರು. ಅವನು ಗಂಗಪ್ಪ ಅಂತ ಹೇಳ್ಬಿಟ್ಟು ಜಾಸ್ತಿ ರೋಡ್ ಜಾಮೆ ಮಾಡ್ತಾವನೆ. ಅವನು ಯಾವನ್ನ ಕರ್ಕೊಂಡು ಬರ್ತಾವ್ರೆ ರೋಡಿ ಜಾಮ್ಗೆ. ಅವನು ಇದು ಅದು ಮೋಟ್ಲೂರು ಹತ್ರ ಯಾವುದೋ ನಲ್ಕದ್ರಪಲ್ಲಿ ಅಂತ ಒಂದು, ಅಲ್ಲಿಂದ ಬಂದು ಬಾಗೇಪಲ್ಲಿಂದ 5 ಜನ ಹೆಣ್ಮಕ್ಳು ಕರ್ಕೊಂಡು ಬಂದು ಹೆಣ್ಮಕ್ಳು ಬಿಟ್ಟು ರಾವೇನು ನೀನೇನು ಮಾಡ್ತೀನಿ ಬಾರೆ, ನಿನಗೆ ಇಲ್ಲೇ ಹಿಡ್ಕೊತೀನಿ. ಸೀರೆಲ್ಲ ಕಿತ್ತಾಕಿ ಹೊಡೆದವನೇ, ಬಳೆ ಎಲ್ಲ ಕಿತ್ತಾಕಿತ್ತು. ನಾನು ಬೆಳಿಗ್ಗೆ ಬಳೆ ಹಾಕ್ಕೊಂಡು ಬಂದೆ, ಹೆಂಗೆ ಹೋಗೋದು ಪೇಟೆಗೆ ಅಂತೇಳ್ಬಿಟ್ಟು.
ಇನ್ನು ಇದೇ ಜಮೀನಿನ ವಿಚಾರದಲ್ಲಿ ಇದಕ್ಕೂ ಮೊದಲು ಸುಶಾಂತ್ ಕಾಂಗ್ರೆಸ್ನ ಕೆಲವು ಮುಖಂಡರುಗಳನ್ನು ಕರೆದುಕೊಂಡು ಹೋಗಿ ಜಮೀನಿನಲ್ಲಿದ್ದ ಗುಡಿಸಲಿಗೆ ಬೆಂಕಿ ಹಾಕಿ ಜಮೀನಿನಲ್ಲಿದ್ದ ಹೂತೋಟ ಹಾಳು ಮಾಡಿದ ಆರೋಪ ಕೇಳಿಬಂದಿದೆ. ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಮೊದಲೇ ಪ್ರಕರಣ ದಾಖಲಾಗಿದೆ. ಸದ್ಯ ಈ ಜಮೀನಿನ ಮೇಲೆ ಚಿಕ್ಕಬಳ್ಳಾಪುರ ನ್ಯಾಯಾಲಯದಲ್ಲಿ ದಾವೆ ಇದ್ದು ಸುಶಾಂತ್ ಜಮೀನು ಮಾರಾಟ ಮಾಡದಂತೆ ತಡೆಯಾಜ್ಞೆ ಇದೆ. ಮತ್ತೊಂದೆಡೆ ಇಬ್ಬರು ಮಹಿಳೆಯರು ಡ್ರಾಮಾ ಮಾಡ್ತಿದ್ದಾರೆ. ನಮ್ಮ ಕಡೆಯವರು ಜಮೀನು ನೋಡಲು ಸೈಟ್ ಖರೀದಿ ಮಾಡಲು ಸ್ಥಳಕ್ಕೆ ಬಂದಿದ್ರು ಎಂದು ಸುಶಾಂತ್, ರತ್ನಮ್ಮ, ರಾಧಮ್ಮ ಆರೋಪ ಅಲ್ಲಗಳೆದಿದ್ದಾರೆ. ನಾನು ಸುಶಾಂತ್ ಅಂತ, ಚಿಕ್ಕಬಳ್ಳಾಪುರ. ನಂದು ಲೇಔಟ್ ಒಂದು ಮಾಡಿದ್ದೀನಿ ನಿಮಾಕಲ್ ಕುಂಟೆ ಹತ್ರ 32/3 ಸರ್ವೆ ನಂಬರಲ್ಲಿ 38 ಕಾಲು ಕುಂಟೆಯಲ್ಲಿ ಸರ್. ನಾನು ಕೃಷ್ಣಪ್ಪನ ಹತ್ರ ಪರ್ಚೇಸ್ ಮಾಡಿದ್ದೀನಿ ಈ ಲ್ಯಾಂಡು. ನನ್ನ ಹೆಸರಲ್ಲಿ ಪಾಣಿ ಇದೆ, ಕನ್ವರ್ಷನ್ ಆಗಿದೆ, ಟೌನ್ ಪ್ಲಾನ್ ಅಪ್ರೂವಲ್ ಆಗಿದೆ, ಈ ಖಾತಾ ಆಗಿದೆ. ನಾನು ಗಿರಾಕಿನ ತೋರ್ಸೋಕ್ಕೆ ನಂದು ಅಡ್ವಾನ್ಸ್ ಆಗಿದೆ ಸರ್. ಅವ್ರು ಒಂದ್ಸರಿ ಬಾಪ ನನಗೆ ಕ್ಲೀನಾಗಿ ತೋರಿಸು ಅಂತ ಹೇಳಿದಾಗ ನಾನು ಗಿರಾಕಿನ ಕರ್ಕೊಂಬರ್ತೀನಿ ಸರ್. ಗಿರಾಕಿನ ಕರ್ಕೊಂಬಂದಾಗ ಇವರು ಲೇಡೀಸ್ ಏಕಾಏಕಿ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನೀವಿಲ್ಲ ಬರಬಾರ್ದು, ಹಂಗಪ್ಪನ ಚೂ ಬಿಡುವಂಥ ಪರ್ಸೆಕ್ಟೇ ನಂದಿಲ್ಲ. ನನ್ನ ಜಮೀನು ನಾನಿದ್ದೀನಿ, ಇವ್ರು ನನ್ನ ಜಮೀನಲ್ಲಿ ಏನಕ್ಕೆ ಬಂದು ಗಲಾಟೆ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಸರ್. ನಾವು ಅವ್ರ ಜಮೀನಲ್ಲಿ ಹೋಗಿ ಗಲಾಟೆ ಮಾಡಿ, ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಮಾಡಿಲ್ಲ, ಅವ್ರು ನನ್ನ ಜಮೀನಲ್ಲಿ ಬಂದು ಗಲಾಟೆ ಮಾಡಿರೋದು ಸರ್. ಸರ್ ಅವ್ರು ನನಗೆ 50 ಲಕ್ಷ, 1 ಕೋಟಿ, 3 ಸೈಟು ಹಿಂಗೆಲ್ಲ ಡಿಮ್ಯಾಂಡ್ ಇಕ್ಕರು. ನೀನು ಕೊಲೆನೂ ಮಾಡ್ತೀನಿ, ಎತ್ತಾಕ್ತೀನಿ, ನಿಲ್ಲೇ ಉಣಿಸ್ತೀನಿ ಅಂದ್ಬಿಟ್ಟು ನನಗೆ ವಾರ್ನಿಂಗ್ ಕೊಟ್ಟಿದ್ರು. 3 ದಿನ ಹಿಂದ್ಗಡೆ ಅಲ್ಲೂ ಅನಿಲ್ಲ ನಾನು ಸ್ಟೇಷನ್ ಮುಂದೆ ನೀನು ಬದುಕಿರ್ಬೇಕಾದ್ರೆ 50 ಲಕ್ಷ ಕೊಟ್ಟು ಸೆಟ್ಲ್ ಮಾಡ್ಕೊಳ್ಳೋ ಅಂತ ಡೈರೆಕ್ಟಾಗಿ ವಾರ್ನಿಂಗ್ ಕೊಟ್ಟ ರೂರಲ್ ಸ್ಟೇಷನ್ ಮುಂದೆ. ನಾನು ಅವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅದು FIR ಆಗಿದೆ. ಅದಾಗಿ ನನಗೆ ಪೀಡ್ಸ್ ಇವರು ಸೆಟ್ಲ್ಮೆಂಟ್ಗೆ ಕೇಳ್ತಾ ಇದ್ರು. ನಾನು ದುಡ್ಡು ಕೊಡೋಕ್ಕೆ ನಾನು ದುಡ್ಡು ಕೊಡೋದಕ್ಕೆ ಒಪ್ಪಿಲ್ಲ ಅನ್ನೋದಕ್ಕೆ ನನಗೆ ಈ ಥರ ಎಲ್ಲ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಒಟ್ಟಿನಲ್ಲಿ ವಿವಾದಿತ ಜಮೀನಿನ ಬಗ್ಗೆ ಪರ ವಿರೋಧ ಎರಡೂ ಗುಂಪುಗಳ ಮಧ್ಯೆ ಘರ್ಷಣೆ ಮಾಡಿಕೊಂಡು ಕೊನೆಗೆ ಎರಡೂ ಕಡೆಯವರು ಆಸ್ಪತ್ರೆ ಸೇರಿದ್ದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಗೆ ದೂರು ಪ್ರತಿದೂರು ನೀಡಿದ್ದಾರೆ. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿಯ ಎಂ ಸತ್ಯವಾರ ಬಳಿ ಶುಕ್ರವಾರ ಮುಂಜಾನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸ್ಥಳದಲ್ಲೇ 7 ಮಂದಿ ಮೃತಪಟ್ಟಿದ್ದಾರೆ. ಅತಿವೇಗದ ಚಾಲನೆಯೇ ಅಪಘಾತಕ್ಕೆ ಕಾರಣ ಇರಬಹುದೆಂದು ಮೇಲ್ನೋಟಕ್ಕೆ ಶಂಕಿಸಲಾಗಿದೆ. ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿಯ ಎಂ ಸತ್ಯವಾರ ಬಳಿ ಶುಕ್ರವಾರ ಮುಂಜಾನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸ್ಥಳದಲ್ಲಿಯೇ 7 ಮಂದಿ ಮೃತಪಟ್ಟಿದ್ದಾರೆ. ಅತಿವೇಗದ ಚಾಲನೆಯೇ ಅಪಘಾತಕ್ಕೆ ಕಾರಣ ಇರಬಹುದೆಂದು ಮೇಲ್ನೋಟಕ್ಕೆ ಶಂಕಿಸಲಾಗಿದೆ. ಮೃತರ ಪೈಕಿ 6 ಮಂದಿ ಬೆಂಗಳೂರಿನ ಕೊತ್ತನೂರಿನವರು ಎಂಬುದು ತಿಳಿದು ಬಂದಿದೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್, ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಹೊಸಕೋಟೆ ದಾಬಾಸ್ಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ಯಾಂಟರ್ ವಾಹನ, ಬೈಕು ಹಾಗೂ XUV ಕಾರಿನ ನಡುವೆ ಸರಣಿ ಡಿಕ್ಕಿ ಸಂಭವಿಸಿದ್ದು, ಘಟನೆ ಸ್ಥಳದಲ್ಲಿಯೇ ಕಾರಿನಲ್ಲಿದ್ದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಎಂ ಸತ್ಯವರ ಗ್ರಾಮದ ಬಳಿ ಶುಕ್ರವಾರ ಬೆಳಗ್ಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿ 7 ಜನ ದುರ್ಮರಣ ಹೊಂದಿದ್ದಾರೆ. ಹೊಸಕೋಟೆ ದಾಬಾಸ್ಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ಯಾಂಟರ್ ವಾಹನ, ಬೈಕ್ ಹಾಗೂ XUV ಕಾರಿನ ನಡುವೆ ಸರಣಿ ಡಿಕ್ಕಿ ಸಂಭವಿಸಿದ್ದು, ಘಟನೆ ಸ್ಥಳದಲ್ಲೇ ಕಾರಿನಲ್ಲಿದ್ದ 6 ಮಂದಿ ಮತ್ತು ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ. ಇವತ್ತು ಅರ್ಲಿ ಮಾರ್ನಿಂಗ್ ಇಲ್ಲಿ ಸುಲಿಬೇಲೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಫಸ್ಟ್ ಒಂದು 2 ವೀಲರ್ಗೆ XUV ವೆಹಿಕಲ್ ಅವರು ಹೊಡೆದಿದ್ದಾರೆ. ಅದರಲ್ಲಿ 2 ವೀಲರ್ ರೈಡರ್ ಆದ್ರೂ ಅವ್ರು ಡೆತ್ ಆಗಿದೆ. ಮತ್ತು ತದನಂತರ ಬೇರೆ ಒಂದು ಗಾಡಿಗೆ ಕೂಡ ಹೊಡೆದಿದ್ದಾರೆ. ಅದರಿಂದ ಆ ಗಾಡಿ ಕೂಡ ಪಲ್ಟಿಯಾಗಿ ಡ್ರೈವರ್ಗೆ ಗಾಯ ಆಗ್ತದೆ. ಅದೇ ಇಂಪ್ಯಾಕ್ಟ್ ಆ ಗಾಡಿ ಈಗ ನಾವು ವೆಹಿಕಲ್ ಎಲ್ಲ ಕ್ಲಿಯರ್ ಮಾಡಿ ಬಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನ ಆ ಬೈಕ್ ರೈಡರ್ ಮತ್ತೆ XUV ಇರೋ 2 ಜನ ಅವರು ಐಡೆಂಟಿಫೈ ಆಗಿದೆ. ಅವರ ಪೇರೆಂಟ್ಸ್ ಅವ್ರಿಗೆ ಮತ್ತೆ ರಿಲೇಟಿವ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಮುಂದಿನ ಪ್ರಕ್ರಿಯೆ ಏನಾದ್ರು ಕಂಪ್ಲೀಟ್ ಮಾಡ್ತೇವೆ. ಅದರ ಜೊತೆಗೆ ಬಾಕಿ ಅವ್ರದ್ದು ಕೂಡ ಐಡೆಂಟಿಫೈ ಮಾಡಕ್ಕೆ ಈಗ ಎಫರ್ಟ್ಸ್ ನಮ್ಮ ಆಫೀಸರ್ಸ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಮುಂದಿನ ಕ್ರಮ ಇನ್ವೆಸ್ಟಿಗೇಷನ್ ಯಾವ ಕಡೆ ಈಗ ಇದರಲ್ಲಿ ಇಬ್ರು ಗೊತ್ತಾಗಿದೆ 3 ದಿನದಲ್ಲಿ ಬೆಂಗಳೂರು ಅವರು ಇದ್ದಾರೆ ಅಂತ ಗೊತ್ತಾಯ್ತು. ಬಾಕಿ ಅವ್ರಿಗೆ ಈಗ ಐಡೆಂಟಿಫೈ ಮಾಡ್ತಾರೆ. ಸರ್ಕಾರ ಅವ್ರು ಏನಾದ್ರು ಡ್ರಿಂಕ್ಸ್ ಮಾಡಿರೋದು ಏನಾದ್ರು ಈಗ ನಾವು ಏನ್ ಹೇಳಕ್ಕಾಗಲ್ಲ, ಅದು ತನಿಖೆ ಆಗುವಾಗ ಗೊತ್ತಾಗ್ತದೆ.
ಅತಿ ವೇಗವೇ ಅಪಘಾತಕ್ಕೆ ಕಾರಣವಾಗಿರಬಹುದೆಂದು ಪ್ರಾಥಮಿಕವಾಗಿ ಶಂಕಿಸಲಾಗಿದೆ. ಹೆದ್ದಾರಿಯಲ್ಲಿ ಸಾಗುತ್ತಿದ್ದ XUV ಕಾರು ಮೊದಲು ಮುಂದೆ ಹೋಗುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದಿದ್ದು, ಬಳಿಕ ನಿಯಂತ್ರಣ ತಪ್ಪಿ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಮೃತಪಟ್ಟವರಲ್ಲಿ 6 ಮಂದಿ ಬೆಂಗಳೂರಿನ ಕೊತ್ತನೂರು ಮೂಲದವರು ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅತಿ ವೇಗವೇ ಅಪಘಾತಕ್ಕೆ ಕಾರಣ ಎಂಬುದಾಗಿ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಹೊಸಕೋಟೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಇಂದು ಹಿಂದೂ ಸಮಾಜೋತ್ಸವ ಆಯೋಜಿಸಿದ್ದು, ಇದರ ಅಂಗವಾಗಿ ಗುರುವಾರ ಸಂಜೆ ನಗರದಲ್ಲಿ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಯಿತು. ಅಪಾರ ಸಂಖ್ಯೆಯಲ್ಲಿ ಯುವಕರು ಬೈಕ್ನೊಂದಿಗೆ ರ್ಯಾಲಿಯಲ್ಲಿ ಭಾಗವಹಿಸಿ ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಇಡೀ ನಗರ ಸಂಚರಿಸಿದರು. ಹೌದು, ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ಸಂಪೂರ್ಣ ಕೇಸರಿಮಯವಾಗಿತ್ತು. ಬೈಕ್ ಹತ್ತಿದ ಯುವಕರು ಜೈ ಶ್ರೀರಾಮ್ ಘೋಷಣೆ ಮೊಳಗಿಸಿದ್ರೆ ನಂದಿ ಗಿರಿಧಾಮ ತುದಿಯವರೆಗೂ ಕೇಳಿಸುವಷ್ಟು ಪ್ರತಿಧ್ವನಿಸುತ್ತಿತ್ತು. ನಗರದ ಪ್ರಮುಖ ಬೀದಿಗಳಲ್ಲಿ ಭಾರತ ಮಾತೆಯ ಭಾವಚಿತ್ರದೊಂದಿಗೆ ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ನೂರಾರು ಬೈಕ್ಗಳಲ್ಲಿ ರ್ಯಾಲಿ ನಡೆಸಿದ ಯುವಕರು ಇಂದು ನಡೆಯಲಿರುವ ಹಿಂದೂ ಸಮಾಜೋತ್ಸವದ ಕುರಿತು ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾದರು. ಚಿಕ್ಕಬಳ್ಳಾಪುರ ಹೊರವಲಯದ ಬೈಪಾಸ್ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಆರಂಭವಾದ ಬೈಕ್ ರ್ಯಾಲಿ ಪ್ರಮುಖ ಬೀದಿಗಳಲ್ಲಿ ಬಂದು ನಗರದ ಶನೀಶ್ವರ ದೇವಾಲಯದ ಬಳಿ ಜಮಾಯಿಸಿದ್ರು. ನಂತರ ಪ್ರಮುಖರಾದ KV ನವೀನ್ ಕಿರಣ್, ಸಂದೀಪ್ ರೆಡ್ಡಿ, ರಾಮೋಸ್ ಫರ್ನಿಚರ್ನ ರಾಮು ಅವರು ಸೇರಿದಂತೆ ಇತರರು ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ್ರು. ಶನೇಶ್ವರ ದೇವಾಲಯದ ಬಳಿ ಆರಂಭವಾದ ಬೈಕ್ ರ್ಯಾಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ನಂತರ ಶನೇಶ್ವರ ದೇವಾಲಯದ ಬಳಿಯೇ ಸಮಾಪ್ತಿಯಾಯಿತು. ಸಂಜೆ 5 ಗಂಟೆಗೆ 4:15 5 ಗಂಟೆಗೆ ಲಕ್ಕಮ್ಮ ಚೌಟ್ರಿಯಿಂದ ಶೋಭಾಯಾತ್ರೆ ಶುರುವಾಗಿದೆ. ಕಲಾ ತಂಡಗಳ ಮುಖಾಂತರ ಶೋಭಾಯಾತ್ರೆ ಬರುತ್ತೆ. ಹಾಗೆಯೇ ಹಿಂದೂ ಬಾಂಧವರೆಲ್ಲ ಇವತ್ತು ದಿವಸ ಹೇಗೆ ನಮ್ಮ ಈ ಒಂದು ಬೈಕ್ ರ್ಯಾಲಿನಲ್ಲಿ ಸುಮಾರು 400 ಬೈಕ್ಗಳ ನಾಳೆ ಸಹಿತರು ಹೀಗೇನೆ ಎಲ್ಲರೂ ಬಂದು ಕಲಾ ತಂಡಗಳ ಮುಖಾಂತರ ನಾವು ಶೋಭಾಯಾತ್ರೆಯನ್ನು ಶುರು ಮಾಡ್ತೀವಿ. ಶುರು ಮಾಡಿದ್ದೇನೆ. ಹಾಗೆಯೇ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಬಂದು ನಮ್ಮ ಭಾರತೀಯ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಒಂದು ಬೃಹತ್ ಸಮಾವೇಶ ಇದೆ. ಅದು 6 ಗಂಟೆಗೆ ಇರುತ್ತೆ. ಈ ಬೃಹತ್ ಸಮಾವೇಶಕ್ಕೆ ನಮ್ಮ ಹಿಂದೂ ಬಾಂಧವರೆಲ್ಲ ಬಂದು ಪಾಲ್ಗೊಳ್ಳಬೇಕು. ಹಿಂದೂ ಬಾಂಧವರು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ನಾವೆಲ್ಲ ಒಂದಾಗಿದ್ದೀವಿ. ಈ ಒಂದು ಹಿಂದೂ ಸಮಾಜಕ್ಕೆ ಮುಂದೆಗೂ ಸಹಿತ ಸನಾತನ ಧರ್ಮವನ್ನು ಉಳಿಸುವಂಥವ್ರಾಗ್ತೀವಿ ಅನ್ನುವಂಥ ಒಂದು ವಿಚಾರವಾದವನ್ನು ಇಟ್ಕೊಂಡು ನಾವು ಈ ಸಮಾವೇಶ ಮಾಡ್ತಾಯಿದ್ದೀವಿ. ಈ ಸಮಾವೇಶ ಮಾಡ್ತಾ ಇರತಕ್ಕಂಥದ್ದು ಯಾರ ವಿರೋಧವೂ ಅಲ್ಲ. ಯಾರ ವಿರೋಧವೂ ನಾವು ಈ ಸಮಾವೇಶ ಮಾಡ್ತಾ ಇಲ್ಲ. ಈ ಸಮಾವೇಶದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು. ಭರತ ಮಾತೆಯ ಭವ್ಯ ಮೆರವಣಿಗೆ, ಮೈ ರೋಮಾಂಚನವಾಗುವ ಜೈ ಶ್ರೀರಾಮ್ ಘೋಷಣೆ, ಬೈಕ್ ರ್ಯಾಲಿ ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ಬೈಕ್ ಸವಾರರು ತಪ್ಪದೆ ಹೆಲ್ಮೆಟ್ ಧರಿಸಬೇಕು ಎಂಬ ಪೊಲೀಸರ ಮನವಿಗೆ ಈ ಬೈಕ್ ರ್ಯಾಲಿಯಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿರಲಿಲ್ಲ. ಯಾಕೆಂದ್ರೆ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದ ಬಹುತೇಕ ಯುವಕರು ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸುವ ಮೂಲಕ ಪೊಲೀಸರ ಮನವಿಗೆ ಸಾರಾಸಗಟಾಗಿ ತಿರಸ್ಕರಿಸಿದ್ರು. ಅಲ್ಲ ಕಣ್ರೋ, ಪೊಲೀಸರ ಭಯಕ್ಕೋ ಇಲ್ಲವೇ ದಂಡದ ಭೀತಿಗೋ ನೀವು ಹೆಲ್ಮೆಟ್ ಧರಿಸಬೇಕಿಲ್ಲ. ನಿಮ್ಮನ್ನು ನಂಬಿಕೊಂಡ ನಿಮ್ಮದು ಅಂತ ಒಂದು ಕುಟುಂಬವಿದೆ. ನಿಮಗೆ ಬಂಗಾರದಂತಹ ಭವಿಷ್ಯ ಮುಂದಿದೆ. ಹೌದು, ನಾವೆಲ್ಲ ಹಿಂದೂ ನಿಜ. ಆದರೆ ನೀವು ಬದುಕಿದ್ರೆ ತಾನೇ ಹಿಂದೂ ಒಂದಾಗಲು ಸಾಧ್ಯ. ನಿಮ್ಮ ಜೀವ ನಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಮುಖ್ಯವಲ್ಲವೇ? ಹಾಗಿದ್ದು ನೀವು ಹೆಲ್ಮೆಟ್ ಧರಿಸದೆ ಹೀಗೆ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದು ತಪ್ಪಲ್ಲವೇ? ನೀವು ಮಾಡುತ್ತಿರುವ ತಪ್ಪಿನ ಬಗ್ಗೆ ಅಲ್ಲಿದ್ದ ನಾಯಕರಾದರೂ ನಿಮಗೆ ಅರಿವು ಮೂಡಿಸುವ ಕೆಲಸ ಮಾಡಬೇಕಿತ್ತಲ್ವೇ? ಯಾಕಂದ್ರೆ ಈ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದ ಸಂದೀಪ್ ರೆಡ್ಡಿ ಅವರೇ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡಿದ್ದಾರೆ. ಉಚಿತವಾಗಿ ಹೆಲ್ಮೆಟ್ ಪಡೆದ ಯುವಕರು ಯಾಕೆ ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸುತ್ತಿದ್ದೀರಿ ಎಂದು ಸಂದೀಪ್ ರೆಡ್ಡಿ ಅವರಾದರೂ ಪ್ರಶ್ನೆ ಮಾಡಬೇಕಿತ್ತು. ಪುಣ್ಯಕ್ಕೆ ಸಂದೀಪ್ ರೆಡ್ಡಿ ಹತ್ತಿದ ಬೈಕ್ ಚಲಾಯಿಸುತ್ತಿದ್ದ ಸವಾರ ಹೆಲ್ಮೆಟ್ ಧರಿಸಿಯೇ ಬೈಕ್ ಚಲಾಯಿಸುತ್ತಿದ್ದ.
ಇನ್ನಾದರೂ ಬಿಸಿ ರಕ್ತದ ಯುವಕರು ಯಾಮಾರಿಯಾದರೂ ನಾಯಕರಾದರೂ ಹೆಲ್ಮೆಟ್ ಬಗ್ಗೆ ಎಚ್ಚರಿಕೆ ನೀಡಬೇಕಾದ ಅಗತ್ಯವಿದೆ ಎಂದು ಹೇಳುತ್ತಾ ಹಿಂದೂ ಸಮಾಜೋತ್ಸವ ಬೈಕ್ ರ್ಯಾಲಿ ಸುದ್ದಿ ನಿಲ್ಲಿಸೋಣ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದು ಕರುಳಬಳ್ಳಿಯ ಸಂಬಂಧಕ್ಕೆ ಕೊಳ್ಳಿಯಿಟ್ಟ ವಿಚಾರ. ಹೆತ್ತ ತಾಯಿ ದೇವರಿಗೆ ಸಮಾನ ಅಂತಾರೆ. ದೇವರು ಎಲ್ಲ ಕಡೆ ಇರಲಾರದೆ ತಾಯಿಯನ್ನ ಸೃಷ್ಟಿ ಮಾಡಿದ್ದಾನೆ ಅಂತಲೂ ಹೇಳ್ತಾರೆ. ಅಂತಹ ದೇವರ ಸಮಾನಾದ ತಾಯಿಯನ್ನೇ ಹೆತ್ತ ಮಗಳು ಕೊಂದ ಕಥೆಯಿದು. ಹೇಳುವುದಕ್ಕೆ ನಮಗೂ ನೋವಿದೆ, ಕೇಳಲು ನಿಮಗೂ ನೋವಾಗಬಹುದು. ಇಷ್ಟಕ್ಕೂ ಘಟನೆ ನಡೆದಿರೋದು ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಅಮ್ಮ ಅಂದರೆ ಏನೋ ಹರುಷವೋ ಅಂತ ಹಾಡು ಕೇಳಿದ್ದೀರಿ. ಅಮ್ಮ ನಿನ್ನ ಎದೆಯಾಳದಿಂದ ಅನ್ನೋ ಹಾಡು ಕೇಳಿರಬಹುದು. ಇವೆಲ್ಲ ತಾಯಿಯ ಮಹತ್ವ ಸಾರೋ ಕವಿಯ ಲೇಖನಿಯಲ್ಲಿ ಅರಳಿತ ಅಮ್ಮನ ಹಿರಿತನಕ್ಕೆ ಸಂಬಂಧಿಸಿದ ವಾಕ್ಯಗಳು. ಆದರೆ ಅದೇ ತಾಯಿಯನ್ನು ಹೆತ್ತ ಮಗಳೇ ಕೊಲೆ ಮಾಡಿದ ವಿಷಾದ ಗಾದೆ ಇದು. ಹೌದು, ಅಚ್ಚರಿಯಾದರೂ ಇದು ಸತ್ಯ. ಕರುಳ ಬಳ್ಳಿಯನ್ನು ಬೇರ್ಪಡಿಸಿ ಸಾಕಿ ಸಲಹಿದ ಮಗಳೇ ಇಲ್ಲಿ ತಾಯಿಗೆ ಕಂಟಕವಾಗಿದ್ದಾಳೆ. ಹೆತ್ತ ಮಗಳೇ ತಾಯಿಯನ್ನು ಕೊಲೆ ಮಾಡಿದ್ದಾಳೆ. ತಲೆದಿಂಬಿನಿಂದ ಉಸಿರುಗಟ್ಟಿಸಿ ತಾಯಿಯನ್ನು ಕೊಲೆ ಮಾಡಿ ಅಸಹಜ ಸಾವು ಎಂದು ಮಗಳು ನಾಟಕ ಆಡಿದ್ದಾಳೆ. ಅಂತ್ಯಕ್ರಿಯೆ ವೇಳೆ ಸತ್ಯಾಂಶ ಹೊರಬಂದಿದ್ದು, ಇದೀಗ ತಾಯಿಯನ್ನು ಕೊಂದ ಮಗಳು ಪೊಲೀಸರ ಅತಿಥಿಯಾಗಿದ್ದಾಳೆ. ಇಷ್ಟಕ್ಕೂ ಈ ಘಟನೆ ನಡೆದಿರೋದು ತುಮಕೂರು ನಗರದ ಬಂಡೆಪಾಳ್ಯದ ಶ್ರೀನಗರದಲ್ಲಿ. 40 ಲಕ್ಷ ರೂಪಾಯಿ ಆಸ್ತಿ ಹಣಕ್ಕಾಗಿ ಹೆತ್ತ ಮಗಳೇ ತಾಯಿಯನ್ನು ಹತ್ಯೆ ಮಾಡಿದ್ದಾಳೆ. ಬಹುಶಃ ಇದಕ್ಕೆ ಇರಬೇಕು ಇದನ್ನು ಕಲಿಯುಗ ಅಂತ ಕರೆಯೋದು. ಮೊದಲಿಗೆ ತನ್ನ ತಾಯಿಯ ಸಾವನ್ನು ಅಸಹಜ ಎಂದು ತೋರಿಸಲು ಮಗಳು ತುಂಬಾ ಹೆಣಗಾಡಿದ್ದಾಳೆ. ಸೊಳ್ಳೆ ಬ್ಯಾಟ್ ಬಿದ್ದು ರಕ್ತಸ್ರಾವವಾಗಿ ಮೃತಪಟ್ಟಿದ್ದಾಳೆ ಅಂತ ದಂಪತಿಗಳಾದ ಮೃತಳ ಮಗಳು ಮತ್ತು ಅಳಿಯ ಕತೆ ಕಟ್ಟಿದ್ದಾರೆ. ಆದರೆ ಸಂಬಂಧಿಕರು ಅನುಮಾನಗೊಂಡು ಪೊಲೀಸರಿಗೆ ದೂರು ನೀಡಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೂ ಮುನ್ನ ಖ್ಯಾತಸಂದ್ರ ಪೊಲೀಸರು ಎಂಟ್ರಿ ಕೊಟ್ಟಿದ್ದು, ತಾನು ಹೆಣೆದ ಕತೆ ಉಲ್ಟಾ ಆಗಿದ್ದಕ್ಕೆ ಇದೀಗ ಹಂತಕಿ ಮಗಳು ಕಂಬಿ ಹಿಂದೆ ಕೈ ಹಿಸುಕಿಕೊಳ್ಳುತ್ತಿದ್ದಾಳೆ. ಇನ್ನೇನು ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನೋ ವೇಳೆಗೆ ಎಂಟ್ರಿ ಕೊಟ್ಟ ಪೊಲೀಸರು ಮಗಳನ್ನು ವಿಚಾರಣೆ ಮಾಡಿದ್ದು, ಈ ವೇಳೆ ಕೊಲೆ ಮಾಡಿರುವುದಾಗಿ ಮಗಳು ಸುಚಿತ್ರಾ ಮತ್ತು ಆಕೆಯ ಗಂಡ ಸುರೇಶ್ ಒಪ್ಪಿಕೊಂಡಿದ್ದಾರೆ. ವಾಮಾಚಾರ ಆರೋಪ ಮಾಡಿ ಕೊಲೆ ಮಾಡಿರುವುದಾಗಿ ಹೇಳಿಕೆ ನೀಡಿದ್ದು, ಇಬ್ಬರನ್ನೂ ಬಂಧಿಸಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮೃತದೇಹ ತುಮಕೂರು ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ರವಾನೆ ಮಾಡಲಾಗಿದ್ದು, ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿದ 4 ಕಾರ್ಮಿಕ ಸಂಹಿತೆ ರದ್ದುಪಡಿಸಬೇಕು. ನರೇಗಾ ಮರು ಜಾರಿಗೊಳಿಸುವುದು, ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಬಾಗೇಪಲ್ಲಿ ಪಟ್ಟಣದಲ್ಲಿ ಕೃಷಿ ಕೂಲಿ ಕಾರ್ಮಿಕರ ಸಂಘಟನೆಗಳಿಂದ ಸಾರಿಗೆ ಬಸ್ ನಿಲ್ದಾಣದ ಮುಂದೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದ್ರು. ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ ಎಚ್.ಎನ್. ವೃತ್ತದಿಂದ ಹೊರಟ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಜಾರಿ ಮಾಡಿದ ಕಾರ್ಮಿಕರ 4 ಕಾಯ್ದೆಗಳ ವಿರುದ್ಧ ಧಿಕ್ಕಾರ ಕೂಗಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪ್ರಾಂತ ಕೃಷಿ ಕೂಲಿಕಾರರ ರಾಜ್ಯ ಉಪಾಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಈ ಹಿಂದೆ ಯುಪಿಎ ಸರ್ಕಾರದಲ್ಲಿ ಎಡಪಕ್ಷಗಳ ಬೆಂಬಲದಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ
ಯೋಜನೆ ಮಾಡಿ ಕೂಲಿ ಕಾರ್ಮಿಕರಿಗೆ ಉದ್ಯೋಗದ ಹಕ್ಕುಗಳನ್ನು ನೀಡಿದೆ. ಇದರಿಂದ ಕೃಷಿ ಕಾರ್ಮಿಕರಿಗೆ ಅನುಕೂಲ ಆಗಿದೆ. ಆದರೆ ಇದೀಗ ನರೇಂದ್ರ ಮೋದಿ ಅವರ ಎನ್ಡಿಎ ಮೈತ್ರಿಕೂಟದ ಕೇಂದ್ರ ಸರ್ಕಾರ ಮನರೇಗಾ ಯೋಜನೆಯ ಹೆಸರು ಬದಲಾಯಿಸಿ ವಿಬಿಜಿ ರಾಮ್ಜಿ ಎಂದು ಹೆಸರು ಇಟ್ಟು ಕೂಲಿ ಕಾರ್ಮಿಕರ ಹಕ್ಕುಗಳನ್ನು ಬದಲಾಯಿಸಿದೆ. ಇದು ಕೃಷಿ ಕೂಲಿ ಕಾರ್ಮಿಕರಿಗೆ ಮರಣ ಶಾಸನ ಆಗಿದೆ. ಕಾರ್ಮಿಕರ ಹಕ್ಕುಗಳನ್ನು ಹಂತ ಹಂತವಾಗಿ ಕಸಿಯಲು ಪ್ರಯತ್ನಿಸಿದೆ. ಮನರೇಗಾ ಯೋಜನೆಯನ್ನು ಮುಂದುವರಿಸಬೇಕು, ವಿಬಿಜಿ ರಾಮ್ಜಿ ಕಾಯ್ದೆ ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು. ಕೋಟ್ಯಾಂತರ ಜನ ಸ್ವಯಂ ಪ್ರೇರಿತವಾಗಿ ಕೆಲಸಕ್ಕೆ ರಜೆ ಹಾಕಿ ಹೊತ್ತು ಈ ಮುಷ್ಕರವನ್ನು ಯಶಸ್ವಿ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ಯಾಕೆ ಒಂದು ಮುಷ್ಕರ ಮಾಡಬೇಕಾಗಿದೆ? ನಾವು ಸ್ವಾತಂತ್ರ್ಯ ಚಳವಳಿಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಆವತ್ತೇ ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ ಕಾರ್ಮಿಕ ವರ್ಗ ಏನಿದೆ, ಆ ಕಾರ್ಮಿಕ ವರ್ಗ ಯಾರಿರಬೇಕು ಅಂತೇಳಿ ಅವರಿಗೆ ಕಾನೂನುಗಳನ್ನು ರಚನೆ ಮಾಡಬೇಕು ಅಂತೇಳಿ ಕಾರ್ಮಿಕ ಪರವಾದಂಥ ಕಾನೂನುಗಳನ್ನು ರಚನೆ ಮಾಡಲಾಗಿತ್ತು. ಸಿಐಟಿಯು ತಾಲೂಕು ಕಾರ್ಯದರ್ಶಿ ಮುಸ್ತಫಾ ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿ ಮಾಡಿದ ಕಾರ್ಮಿಕರ ಕಾಯ್ದೆಗಳು ದುಡಿಯುವ ವರ್ಗಕ್ಕೆ ವಿರುದ್ಧವಾಗಿದೆ. ದೇಶದ ಸಂಪತ್ತಿನ ಸಂರಕ್ಷಣೆ, ದುಡಿಯುವ ಜನರ ಹಕ್ಕುಗಳ ರಕ್ಷಣೆ ಮತ್ತು ಮಾನವ ವಿರೋಧಿ ನೀತಿಗಳ ವಿರುದ್ಧ ದೇಶಾದ್ಯಂತ ಫೆಬ್ರವರಿ 12ರಂದು 25 ಕೋಟಿ ಮಂದಿ ಕೃಷಿ ಕೂಲಿ ಕಾರ್ಮಿಕರು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ಕೂಡಲೇ ಕೇಂದ್ರ ಸರ್ಕಾರ ಕಾರ್ಮಿಕ 4 ಸಂಹಿತೆಗಳನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಬಿಜೆಪಿ ಅಂದ್ರೇನೆ ಶಿಸ್ತುಬದ್ಧ ರಾಜಕೀಯ ಪಕ್ಷ ಅಂತ ಹೇಳಿಕೊಳ್ತಾರೆ. ಆದರೆ ವಿಧಾನಸಭೆ ಚುನಾವಣೆ 2 ವರ್ಷಗಳು ಇರುವ ಮುನ್ನವೇ ಚಿಕ್ಕಬಳ್ಳಾಪುರದಲ್ಲಿ ಭಿನ್ನಮತ ಸ್ಫೋಟಗೊಂಡಿದ್ದು, ಟಿಕೆಟ್ಗಾಗಿ ಗುರು ಶಿಷ್ಯರ ನಡುವೆ ಪೀಕಲಾಟ ಶುರುವಾಗಿದ್ದು, ಟಿಕೆಟ್ ನನಗೆ ಬೇಕೆಂದು ಸಂಸದ ಸುಧಾಕರ್ ಅವರನ್ನ ಡಿ ಹೊಡೆಯಲು ಇಬ್ಬರು ಯುವ ಮುಖಂಡರು ಸಿದ್ಧಗೊಂಡಿದ್ದಾರೆ. ಇದರ ಕಥೆ ಏನು ಅಂತ ಇಲ್ಲಿದೆ ನೋಡಿ, ಕಂಪ್ಲೀಟ್ ಡೀಟೇಲ್ಸ್. ಚಿಕ್ಕಬಳ್ಳಾಪುರ ಬಿಜೆಪಿ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಹೌದು, ಚಿಕ್ಕಬಳ್ಳಾಪುರಕ್ಕೆ ಯಾವಾಗ ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಭೇಟಿ ನೀಡಿ ಬಿಜೆಪಿ ಟಿಕೆಟ್ ವಿಚಾರವಾಗಿ ಹೇಳಿಕೆ ನೀಡಿ ಹೋಗಿದ್ರೋ, ಈಗ ಎಲ್ಲಿ ನೋಡಿದ್ರು ಚಿಕ್ಕಬಳ್ಳಾಪುರ ಬಿಜೆಪಿ ರಾಜಕೀಯ ಭವಿಷ್ಯದ್ದೇ ಸದ್ದು. 2023ರಲ್ಲಿ ವಿಧಾನಸಭಾ ಚುನಾವಣೆ ನಡೆದು ಇನ್ನೂ 3 ವರ್ಷಗಳಾಗಿಲ್ಲ. ಈಗಿರುವಾಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಬಿಜೆಪಿ ಟಿಕೆಟ್ ವಿಚಾರ ಭಾರೀ ಚರ್ಚೆಯಾಗ್ತಿದೆ. ಸಂಸದ ಸುಧಾಕರ್ ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ವಿಮಾನ ಹಾರಿ ಡೆಲ್ಲಿಯ ಕೆಂಪುಕೋಟೆಯಲ್ಲಿ ಕೂತ್ರೋ, ಮುಂದಿನ ವಿಧಾನಸಭಾ ಬಿಜೆಪಿ ಟಿಕೆಟ್ ಯಾರಿಗೆ ಎಂಬುದು ಎಲ್ಲರ ಪ್ರಶ್ನೆಯಾಗಿತ್ತು. ಮುಂದೆ ಬರುವ ಚುನಾವಣೆಗೆ ಬಿಜೆಪಿ ಮುಖಂಡರು ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ರು. ಅದರಲ್ಲೊಬ್ಬ ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಶಿಷ್ಯ ಪೆರೇಸಂದ್ರದ ಸಂದೀಪ್ ರೆಡ್ಡಿ. ಚಿಕ್ಕಬಳ್ಳಾಪುರದಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಕಟ್ಟಿಕೊಂಡು ಸಮಾಜ ಸೇವೆಗಳಲ್ಲಿ ತೊಡಗಿಕೊಂಡಿದ್ರು. ಆದ್ರೆ ರಾಜ್ಯದ ರಾಜಕೀಯ ಮೇಲೆ ಆಸೆ ಇಟ್ಟುಕೊಂಡಿರುವ ಸಂಸದ ಸುಧಾಕರ್ ಸುದ್ದಿಗೋಷ್ಠಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸುವ ಹಿಂಟ್ ನೀಡಿದ್ರು. ಇದಾದ ಬಳಿಕ ಶಾಸಕ ಎಸ್.ಆರ್. ವಿಶ್ವನಾಥ್ ಸಂದೀಪ್ ರೆಡ್ಡಿ ಪರ ಬ್ಯಾಟ್ ಬೀಸಿದ್ರು. ಇದಕ್ಕೆ ಕೆಂಡವಾಗಿದ್ದ ಸುಧಾಕರ್ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಸಂಸದ ಸುಧಾಕರ್ ಬರಬೇಕು, ಅವರಿಗೆ ಟಿಕೆಟ್ ನೀಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಕ್ಕೆ ಕೆಂಡವಾಗಿದ್ದ ಸಂದೀಪ್ ರೆಡ್ಡಿ ನೇರವಾಗಿ ಬಿಜೆಪಿ ಪಕ್ಷದಿಂದ ಟಿಕೆಟ್ ಕೊಟ್ರೆ ನಿಲ್ತೀವಿ, ಇಲ್ಲ ಅಂದ್ರೆ ಪರೋಕ್ಷವಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲುವ ಬಹಿರಂಗ ಹೇಳಿಕೆ ನೀಡಿದ್ದಾರೆ. ಎಲ್ಲರೂ ನಾಯಕರೇ, ಏನ್ ನಿಮ್ಗೊಬ್ರಿಗೆ ಅವ್ರ MP ನೂ ಅವರೇ ಆಗ್ಬೇಕು, MLA ಆಗ್ಬೇಕು, ಆಯ್ತು ಬಿಡ್ರಿ, ನಾಳೆ ಪಕ್ಷ ಏನಾದ್ರು ಕೊಟ್ರೆ ಅವ್ರಿಗೆ ಮಾಡೋಣಂತೆ. ಯಾಕೆ ಅಷ್ಟೊಂದು ಆತಂಕಕ್ಕೆ ಒಳಗಾಗ್ತೀರಾ? ಕೃಷ್ಣಮೂರ್ತಿ ಅವ್ರ ಬಗ್ಗೆ ಯಾವತ್ರಿ ನೀವೆಲ್ಲ ದನಿ ಎತ್ತಿದ್ದೀರಾ? ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಇನ್ಯಾರಿಗೋ ಅವ್ರ ಮನೆಯವ್ರಿಗೆ ಕೊಡ್ಬೇಕಾ ನಿಮ್ಗೆ? ಯಾಕೆ ಬೇರೆಯವ್ರು ಯಾರು ನಿಮ್ ಜೊತೆ ಬುಜಕ್ ಕೊಟ್ಟ ಕೆಲಸ ಮಾಡಿಲ್ವಾ? ಕಷ್ಟ ಬಿದ್ದ ದುಡ್ಡುಗಳು ತಗೊಂಡ್ಬಂದು ಖರ್ಚು ಮಾಡಿ ಪಕ್ಷ ಕಟ್ಟಿಲ್ವಾ? ಅವ್ರವ್ರ ಯೋಗ್ಯತೆಗೆ ತಕ್ಕನಂಗೆ ಒಬ್ನು 1 ರೂಪಾಯಿ ಮಾಡಿರ್ಬೋದು, ಒಬ್ರು 1 ಕೋಟಿ ರೂಪಾಯಿ ಮಾಡಿರ್ಬೋದ್ರಿ. ಫಸ್ಟ್ ಕಾರ್ಯಕರ್ತರಿಗೆ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ.
ಇನ್ನು ಯಾವಾಗ ಯಲಹಂಕ ಶಾಸಕ SR ವಿಶ್ವನಾಥ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಟಿಕೆಟ್ ವಿಚಾರದಲ್ಲಿ ಸಂದೀಪ್ ರೆಡ್ಡಿ ಪರ ಬ್ಯಾಟ್ ಬೀಸುತ್ತಿದ್ದಂತೆ ಈಗ ಮತ್ತೋರ್ವ ಯುವ ಮುಖಂಡ ನನಗೂ ಬಿಜೆಪಿ ಟಿಕೆಟ್ ಬೇಕೆಂದು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಒಂದಷ್ಟು ದಿನ ಸಂಸದ ಸುಧಾಕರ್ ಬಣದಲ್ಲಿ ಗುರುತಿಸಿಕೊಂಡು ನಂತರ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಬಳಿ ತಮ್ಮನ್ನ ರೀತಿ ಗುರುತಿಸಿಕೊಂಡು ನಂತರ ಅಲ್ಲಿಂದ ದೂರ ಸರಿದು ಶ್ರೀ ಹರಿಕೃಷ್ಣ ಫೌಂಡೇಶನ್ ಕಟ್ಟಿಕೊಂಡ ಆನೆಮಡುಗು ಹರೀಶ್ ರೆಡ್ಡಿ ಇತ್ತೀಚಿನ ದಿನಗಳಲ್ಲಿ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಮೊನ್ನೆ ತಾನೇ ಹಿರಿಯ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರೆಸಿ ಗೋದಾನ ಕಾರ್ಯಕ್ರಮದ ಮೂಲಕ ಗೋವುಗಳನ್ನ ದಾನ ಮಾಡಿ ಹೆಸರುವಾಸಿಯಾಗಿದ್ರು. ಬಿಜೆಪಿ ಹೈಕಮಾಂಡ್ ನನ್ನನ್ನ ಗುರುತಿಸಿದೆ, ನನಗೂ ಟಿಕೆಟ್ ಬೇಕೆಂದು ಬಹಿರಂಗ ಹೇಳಿಕೆ ನೀಡಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ. ಖಂಡಿತ ಎಲ್ಲ ಗಮನಿಸ್ತಾ ಇದ್ದೀವಿ. ನಾನು ಕೂಡ ಒಬ್ಬ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಆಕಾಂಕ್ಷಿ ಆಗಿದ್ದೀನಿ. ಖಂಡಿತ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಾನು ಕೂಡ ಒಬ್ಬ ಆಕಾಂಕ್ಷಿ ಆಗಿರ್ತೀನಿ. ಮುಂದೆ ನಮ್ಮ ಹೈಕಮಾಂಡ್ ಶ್ರೀರಕ್ಷೆ, ನಮ್ಮ ಪಕ್ಷದ ಶ್ರೀರಕ್ಷೆ, ನಮ್ಮ ಯತ್ನಾಳ್ ಸಾಹೇಬ್ರವರ ಆಶೀರ್ವಾದ, ನಮ್ಮ ಈಶ್ವರಪ್ಪರವರ ಆಶೀರ್ವಾದ, ನಿಮ್ಮ ಮೀಡಿಯಾ ಮಿತ್ರರ ಸಹಕಾರ ನನ್ನ ಮೇಲಿದೆ ಅಂತ ಭಾವಿಸಿ ನಾನು ಕೂಡ ಒಬ್ಬ ಅಭ್ಯರ್ಥಿ ಆಗಿರ್ತೀನಿ ಸರ್. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಗಮನಿಸ್ತಾ ಇದ್ದೀರಾ, ನಮ್ಮ ಹಿಂದಿನ ಶಾಸಕರು ಯಾವ ರೀತಿ ಚಿಕ್ಕಬಳ್ಳಾಪುರ ಕಾರ್ಯವೈಖರಿ ಆಗಿತ್ತು ಅಂದರೆ CV ವೆಂಕಟರಾಯಪ್ಪ ಅವರಿಂದ ಹಿಡಿದು ಚಿಕ್ಕಬಳ್ಳಾಪುರ ಕೇಂದ್ರ ಸ್ಥಾನದಲ್ಲೇ ಇದ್ದರು. CV ವೆಂಕಟರಾಯಪ್ಪ ಆಗಿರ್ಬೋದು, ರೇಣುಕಾ ರಾಜೇಂದ್ರನ್ ಅವರಾಗಿರ್ಬೋದು, ನಮ್ಮ MLA ಅನಸೂಯಮ್ಮ ಅವರಾಗಿರ್ಬೋದು, ಪೇಪರ್ ಮುನಿಯಪ್ಪರವರಾಗಿರ್ಬೋದು, ಅದೇ ರೀತಿ ನಮ್ಮ ಶಿವಾನಂದಣ್ಣ ಅವರಾಗಿರ್ಬೋದು, ಅದೇ ರೀತಿ ನಮ್ಮ ರೈತ ಮಗ ಅಂತಲೇ ಹೇಳಿಕೆಗೊಳ್ಪಟ್ಟಿರುವಂಥ ಮಾನ್ಯ ಶಾಸಕ ಬಚ್ಚೇಗೌಡರು ಕೂಡ ಚಿಕ್ಕಬಳ್ಳಾಪುರ ಕೇಂದ್ರ ಸ್ಥಾನದಲ್ಲಿ ಇದ್ದುಕೊಂಡೇ ಜನಸೇವೆಗೆ ಅವಕಾಶ ಮಾಡಿಕೊಡ್ತಾಯಿದ್ರು. ಅದೇ ರೀತಿ ನಮ್ಮ ಮುನಿಯಪ್ಪರವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ಅವರು ನೆಲೆಸಿ ಕೇಂದ್ರ ಸ್ಥಾನದಲ್ಲಿ ಜನರ ಕಷ್ಟ ಸುಖ, ಅವರು ಕಷ್ಟದಲ್ಲಾಗಿರ್ಬೋದು ಸುಖದಲ್ಲಾಗಿರ್ಬೋದು ಅವರು ಸ್ಪಂದಿಸುವಂಥ ಕೆಲಸ ಮಾಡಿದರು. ಅದೇ ರೀತಿ ಕಳೆದ 2013ರಿಂದ ಕೂಡ ನನ್ನ ಕೈಲಾದಂಥ ಅಳಿಲ್ ಸೇವೆ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾನು ಜನಸೇವೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದೀನಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ರಾಜಕೀಯದಲ್ಲಿ ದಿನಕ್ಕೊಂದು ರಾಜಕೀಯ ಬದಲಾವಣೆ, ದಿನಕ್ಕೊಂದು ಅಭ್ಯರ್ಥಿ ಹುಟ್ಟಿಕೊಳ್ಳುತ್ತಿದ್ದು ಸಂಸದ ಸುಧಾಕರ್ ಶಿಷ್ಯರೇ ಈಗ ಚಿಕ್ಕಬಳ್ಳಾಪುರ ಬಿಜೆಪಿ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದು ಸುಧಾಕರ್ ಕೆಂಗಣ್ಣಿಗೆ ಗುರಿಯಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಪುಟ್ಟ ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ರಾಜ್ಕುಮಾರ್ ಅಲ್ಲಿ ಎಷ್ಟು ಡೈಲಾಗ್ಸ್ ಇದೆ. ಮಾತೆ ರಾಜಮಾತೆ ನೀನೆ ಹೊಸತ್ತೆ. ಮೊಹಮ್ಮದ್ ಉಮರ್ ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ? ಮದ್ವೆ. ಇಂಟ್ರೆಸ್ಟ್ ಇಲ್ಲ. ಹೌದಾ? ಓಕೆ, ಯಾವುದು ನಿನ್ನ ಫೇವರೇಟ್ ಸಬ್ಜೆಕ್ಟ್? ಇಂಗ್ಲಿಷ್, ಅರ್ಥಶಾಸ್ತ್ರ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 866042
3443 9845527729 8050513927. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ನಿವೃತ್ತ ನೌಕರರ ಸಂಘದ ಮಾಜಿ ಅಧ್ಯಕ್ಷರಿಗೆ ಮತಿಭ್ರಮಣೆಯಾದಂತಿದೆ. ಅವರು ಕೂಡಲೇ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯಲಿ ಎಂದು ಶ್ರೀನಿವಾಸಪುರ ತಾಲೂಕು ನೌಕರರ ಸಂಘದ ಹಾಲಿ ಅಧ್ಯಕ್ಷ ಬೈರೇಗೌಡ ತಿರುಗೇಟು ನೀಡಿದ್ದಾರೆ. ಶ್ರೀನಿವಾಸಪುರ ಪಟ್ಟಣದ ನೌಕರರ ಭವನದ ಅಂಗಡಿ ಮಳಿಗೆಗಳ ಲೀಸ್ ವಿಚಾರವಾಗಿ ಬುಧವಾರ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಬಂಗವಾದಿ ನಾಗರಾಜ್ ಹಾಗೂ ರವಿಕುಮಾರ್ ನೀಡಿದ್ದ ಹೇಳಿಕೆಗಳಿಗೆ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಬೈರೇಗೌಡ ಸ್ಪಷ್ಟೀಕರಣ ನೀಡಿದರು. ಹಿಂದಿನ ಆಡಳಿತ ಮಂಡಳಿ ನೌಕರರ ಭವನವನ್ನು 10 ವರ್ಷಗಳ ಅವಧಿಗೆ ಭೋಗ್ಯಕ್ಕೆ ನೀಡಿರುವುದು ಸಂಘದ ನಿಯಮಾವಳಿಗಳಿಗೆ ವಿರುದ್ಧವಾಗಿದೆ. ಅಲ್ಲದೆ ಲೀಸ್ ಮೂಲಕ ಪಡೆದ ಹಣವನ್ನು ಸಂಘದ ಅಧಿಕೃತ ಖಾತೆಗೆ ಜಮೆ ಮಾಡಿಲ್ಲ ಎಂದು ಆರೋಪಿಸಿದರು. ನಾನು ಮಳಿಗೆಗಳಿಗೆ ಬೀಗ ಹಾಕಿಲ್ಲ, ಕೇವಲ ಭವನದ ಗೇಟ್ಗೆ ಮಾತ್ರ ಬೀಗ ಹಾಕಿದ್ದೇನೆ. ಕೊಠಡಿಗಳಿಗೆ ಹೋಗಲು ಹಿಂಬದಿಯಿಂದ ದಾರಿ ಮಾಡಿಕೊಡಲಾಗಿದೆ. ಆದರೆ ಮಾಜಿ ಅಧ್ಯಕ್ಷರು ಸುಳ್ಳು ಮಾಹಿತಿ ನೀಡುತ್ತಿದ್ದಾರೆ ಎಂದರು. ಮಾಜಿ ಅಧ್ಯಕ್ಷ ಜನಾರ್ದನ್ ಅವರಿಗೆ ಸಂಘದ ದಾಖಲೆಗಳನ್ನು ನೀಡುವಂತೆ 2 ಬಾರಿ ನೋಟಿಸ್ ನೀಡಿದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಸುಮಾರು 12 ಲಕ್ಷ ರೂಪಾಯಿ ಮೊತ್ತಕ್ಕೆ ಮಳಿಗೆಗಳನ್ನು ಲೀಸ್ ನೀಡಲಾಗಿದೆ ಎಂಬ ಮಾಹಿತಿ ಇದೆಯೇ ಹೊರತು ಪೂರ್ಣ ಪ್ರಮಾಣದ ಲೆಕ್ಕ ಸಿಕ್ಕಿಲ್ಲ. ಈ ಬಗ್ಗೆ ಜಿಲ್ಲಾ ಮತ್ತು ರಾಜ್ಯ ಸಂಘಕ್ಕೆ ಮಾಹಿತಿ ನೀಡಲಾಗಿದೆ ಎಂದು ತಿಳಿಸಿದರು. ಶಿಕ್ಷಕರಾಗಿದ್ದವರಿಗೆ ಅನಾಮಧೇಯ ಪದದ ಅರ್ಥ ಗೊತ್ತಿಲ್ಲವೇ? ನನ್ನನ್ನು ಅನಾಮಧೇಯ ಅಧ್ಯಕ್ಷ ಎಂದು ಕರೆದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಬೈರೇಗೌಡರು, ನಾನು ಚುನಾವಣೆಯಲ್ಲಿ ಗೆದ್ದು ನಿಯಮಾನುಸಾರ ಅಧ್ಯಕ್ಷನಾಗಿದ್ದೇನೆ. ನನ್ನ ಕೆಲಸ ನೋಡಿ ರಾಜ್ಯ ಸಂಘದಲ್ಲಿಯೂ ಸ್ಥಾನ ನೀಡಿದ್ದಾರೆ ಎಂದರು. ನನಗೆ 3/1/2026 ಒಂದು ದೂರನ್ನು ಕೊಡ್ತಾರೆ. ಯಾರು? ರವಿಕುಮಾರ್ ಅಂತಕ್ಕಂಥವ್ರು. ಆ ದೂರು ಕೊಟ್ಟು ನಮಗೆ 4.5 ಲಕ್ಷ ದುಡ್ಡು ಕೊಡಿ ಅಂತ ಕೇಳ್ತಾರೆ. ನಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತ ನಾವು ಹೇಳ್ತೀವಿ. ಇದಕ್ಕೆ
ಮುಂದ್ಗಡೆ ಇನ್ನೂ ಮುಂದಕ್ಕೆ ಹೋದರೆ ಇವರು ಒಂದು ಅಗ್ರಿಮೆಂಟ್ಸ್ ಪೇಪರನ್ನು ತಗೊಂಬಂದು ಕೊಡ್ತಾರೆ. ಆ ಅಗ್ರಿಮೆಂಟ್ ಪೇಪರಲ್ಲಿ ಮೊದಲು ಮಾಜಿ ಅಧ್ಯಕ್ಷರು 2023ರಲ್ಲಿ 10 ವರ್ಷಗಳ ಕಾಲ ಭೋಗ್ಯಕ್ಕೆ ಬರೆದು ಕೊಡ್ತಾರೆ. ಇದು ಕಾನೂನುಬದ್ಧವಾಗಿ ನಮ್ಮ ಸಂಘದ ಬೈಲಾ ನಿಯಮಗಳ ಪ್ರಕಾರವಾಗಿ ವಿರುದ್ಧವಾಗಿದೆ. ಯಾರಾದರೂ 10 ವರ್ಷಗಳ ಕಾಲ ಒಂದು ನೌಕರ ಭವನವನ್ನು ಭೋಗ್ಯಕ್ಕೆ ಬರೆಯೋಕ್ಕೆ ಅವಕಾಶ ಇದೆಯಾ? ಇಲ್ಲ. ಆದರೆ ಆ 4.25 ಲಕ್ಷ ರೂಪಾಯಿಗಳನ್ನು ಖಾತೆಗೆ ಜಮಾ ಮಾಡಿಲ್ಲ. ಎಲ್ಲೂ ಕೂಡ ಬ್ಯಾಂಕ್ ಖಾತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳು ಲಭ್ಯವಿಲ್ಲ. ನಾನು ಈ ವಿಚಾರವಾಗಿ ಈಗಾಗಲೇ ಇದು ರವಿಯವರು ಒಂದೇ ಸಮಸ್ಯೆ ಅಲ್ಲ, ಇನ್ನು ಪಕ್ಕದಲ್ಲಿ ಒಂದು 4.25 ಲಕ್ಷ ರೂಪಾಯಿಗೆ ರವಿಕುಮಾರ್ ಅವರಿಗೆ, ಆರಿಕುಂಟೆ ಜಗದೀಶ್ ಅವರಿಗೆ 3.25 ಲಕ್ಷ, ರಮೇಶ್ ರೆಡ್ಡಿ ಅಂತಕ್ಕಂಥವ್ರು HR ರಮೇಶ್ ರೆಡ್ಡಿ ಅಂತಕ್ಕಂಥವ್ರಿಗೆ 2.5 ಲಕ್ಷ, ಮಂಜುನಾಥ್ S ಅಂತಕ್ಕಂಥವ್ರಿಗೆ 1.5 ಲಕ್ಷ, ಇವು ಲೀಸ್ ಆಗಿರ್ತಕ್ಕಂಥವು. ಇನ್ನೊಂದು ಹಿಂಭಾಗದಲ್ಲಿರ್ತಕ್ಕಂಥ ಕೊಠಡಿ 30,000 ರೂಪಾಯಿಗಳು ಅಡ್ವಾನ್ಸ್ ತಗೊಂಡಿದ್ದಾರೆ. 1 ವರ್ಷ ಮೊದಲೇ 1,500 ರೂಪಾಯಿ ಲೆಕ್ಕದಲ್ಲಿ ಅಮೌಂಟು ಅವರು ತಗೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ಅದನ್ನು ನಾನು ಫೈನಲೈಸ್ ಮಾಡಿ, ನಾನು ನಮ್ಮ ಖಜಾನ್ಸಿ ಸೆಕ್ರೆಟರಿ ಎಲ್ಲ ಕೂಡ ಸೇರಿ ಫೈನಲೈಸ್ ಮಾಡಿ, ಅವರು 30,000 ರೂಪಾಯಿಗಳು ಯಾವಾಗ ತೀರ್ತದೋ ಅವಾಗ ಬಿಡುಗಡೆ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದು. ಶಿಕ್ಷಕರಾಗಿ ಕೆಲಸ ಮಾಡಿದ ಇವರಿಗೆ ಈ ಪದದ ಅರ್ಥ ಗೊತ್ತಿಲ್ಲದಿರುವುದು ಆಶ್ಚರ್ಯ ತಂದಿದೆ. ಅವರು ಯಾವ ರೀತಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರೋ ಎಂಬ ಅನುಮಾನ ಕಾಡುತ್ತಿದೆ ಎಂದು ವ್ಯಂಗ್ಯವಾಡಿದರು. ರಾಜ್ಯಾಧ್ಯಕ್ಷರು ಭೇಟಿ ನೀಡಿದ್ದಾಗ ಭವನದ ಅಭಿವೃದ್ಧಿಗೆ 25 ಲಕ್ಷ ರೂಪಾಯಿ ನೀಡಿರುವುದಾಗಿ ಭರವಸೆ ನೀಡಿದ್ದರು. ಆದರೆ ಹಳೆಯ ಆಡಳಿತ ಮಂಡಳಿಯಿಂದ ಸಂಪೂರ್ಣ ಲೆಕ್ಕದ ಮಾಹಿತಿ ಸಿಗದ ಕಾರಣ ಆ ಅನುದಾನವನ್ನು ಪಡೆಯಲು ಅಡ್ಡಿಯಾಗಿ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಸಂಘದ ಬೈಲಾ ನಿಯಮಗಳ ಅಡಿಯಲ್ಲಿ ತಾವು ಕೆಲಸ ಮಾಡುತ್ತಿರುವುದಾಗಿ ಅವರು ಸ್ಪಷ್ಟಪಡಿಸಿದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ರಾಜ್ಯದಲ್ಲಿನ ಸರ್ಕಾರಿ ಆಸ್ಪತ್ರೆಗಳ ಖಾಸಗೀಕರಣ ಕೈಬಿಟ್ಟು ಉತ್ತಮ ಗುಣಮಟ್ಟದ ಉಚಿತ ಚಿಕಿತ್ಸೆ ಹಾಗೂ ಔಷಧಿಗಳು ಸಿಗಬೇಕು ಎಂದು ಆಗ್ರಹಿಸಿ ಕೋಲಾರ ನಗರದಲ್ಲಿ ಪ್ರಗತಿಪರ ಸಂಘಟನೆಗಳು ಆರೋಗ್ಯ ಹಕ್ಕಿಗಾಗಿ ಜಾಗೃತಿ ಜಾಥಾ ನಡೆಸಲಾಯಿತು. ಕೋಲಾರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಗಾಂಧಿವನ ಮಾರ್ಗವಾಗಿ ಎಂಜಿ ರಸ್ತೆ, ಅಮ್ಮವಾರಿಪೇಟೆ ವೃತ್ತ, ಮೆಕ್ಕೆ ವೃತ್ತದ ಮೂಲಕ ಮೆರವಣಿಗೆ ಮೂಲಕ ತಹಸೀಲ್ದಾರ್ ಕಚೇರಿಯವರೆಗೆ ಆಗಮಿಸಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬೀದಿ ನಾಟಕ ನಡೆಸಿ ಮುಖ್ಯಮಂತ್ರಿಗೆ ಉಪ ತಹಸೀಲ್ದಾರ್ ಹಂಸ ಮಾರಿಯಾ ಮೂಲಕ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಅಬ್ಬಣಿ ಶಿವಪ್ಪ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೇರಳ ಹಾಗೂ ರಾಜಸ್ಥಾನ ಮಾದರಿಯಂತೆ ಗುಣಮಟ್ಟದ ಉಚಿತ ಚಿಕಿತ್ಸೆ ಹಾಗೂ ಔಷಧಿ ಸಿಗಬೇಕು. ಸುಮಾರು ವರ್ಷಗಳಿಂದ ಸಾರ್ವಜನಿಕರ ಹಾದಿಯಾಗಿ ವಿವಿಧ ಸಂಘಟನೆಗಳು ಸರ್ಕಾರವನ್ನ ಒತ್ತಾಯಿಸುತ್ತಿವೆ. ಆದರೆ ಸರ್ಕಾರದಿಂದ ಯಾವುದೇ ರೀತಿಯಲ್ಲಿಯೂ ಸ್ಪಂದಿಸುತ್ತಿಲ್ಲ. ಇದರ ಅಂಗವಾಗಿಯೇ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಆರೋಗ್ಯ ಹಕ್ಕಿಗಾಗಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು. ಏನು ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಕಾಲೇಜಿನ ನಮ್ಮ ಕೋಲಾರಕ್ಕೆ ಅಂತೇಳಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಆದ್ರೆ ಇವತ್ತು ಸರ್ಕಾರಿ ಇದು ಖಾಸಗಿ ಸಹಭಾಗಿತ್ವ ಅಂತಂದ್ರೆ ಮೊದಲು ನಾವು ತಿಳ್ಕೋಬೇಕು, ಅದು ಸಂಪೂರ್ಣವಾಗಿ ಖಾಸಗಿ ಆಗಿರ್ತದೆ. ಯಾಕಂತಂದ್ರೆ 30 ವರ್ಷ ಅವ್ರಿಗೆ ಎಲ್ಲಾ ಭೂಮಿ ಕೊಟ್ಟು, ಆಸ್ತಿ ಕೊಟ್ಟು, ಮತ್ತೆ ಎಲ್ಲ ಅನುದಾನಗಳು ಕೊಟ್ಟು ಸರ್ಕಾರದ ಭೂಮಿನೆಲ್ಲಾನು ಅವರ ಸುಪರ್ದಿಗೆ ಕೊಟ್ಟು 30 ವರ್ಷ ಅಗ್ರಿಮೆಂಟ್ ಕೊಡ್ತಾರೆ. ಇಂತಹ ಮೆಡಿಕಲ್ ಕಾಲೇಜ್ ಜೊತೆಗೆ ನಮ್ಮ 100 ವರ್ಷದ ಏನು ಸರ್ಕಾರಿ ಆಸ್ಪತ್ರೆ, ಏನು SNR ಆಸ್ಪತ್ರೆನ ಅವರ ಸುಪರ್ದಿಗೆ ಕೊಡ್ತಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಹೆಲ್ಮೆಟ್ ಧರಿಸುವುದರಿಂದ ಕುಟುಂಬದ ನೆಮ್ಮದಿ ಮತ್ತು ಜೀವ ರಕ್ಷಣೆಗಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಿ ತಪ್ಪದೇ ಹೆಲ್ಮೆಟ್ ಧರಿಸಿ ಎಂದು ಹರಿನಾಥ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಹರಿನಾಥ ರೆಡ್ಡಿ ಸಲಹೆ ನೀಡಿದರು.
ಚೇಳೂರು ತಾಲೂಕಿನ ಚಾಕವೇಲು, ಪುಲಗಲ್ ಹಾಗೂ ಎಂ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಮ್ಮ ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ಹೆಲ್ಮೆಟ್ ವಿತರಣೆ ಮಾಡಿ ದ್ವಿಚಕ್ರ ವಾಹನ ಸವಾರರಿಗೆ ಜೀವರಕ್ಷಕ ಸಾಧನವಾದ ಹೆಲ್ಮೆಟ್ ಮಹತ್ವವನ್ನು ತಿಳಿಸಿ ಮಾತನಾಡಿದರು. ಪೊಲೀಸರಿಗೆ ಅಥವಾ ದಂಡಕ್ಕೆ ಹೆದರಿ ಹೆಲ್ಮೆಟ್ ಧರಿಸಬೇಡಿ. ನಿಮ್ಮ ಮನೆಯಲ್ಲಿ ನಿಮಗಾಗಿ ಕಾಯುವ ತಂದೆ, ತಾಯಿ, ಪತ್ನಿ, ಮಕ್ಕಳಿದ್ದಾರೆ ಎಂಬುದನ್ನು ನೆನಪಿನಲ್ಲಿಡಿ. ತಲೆಗೆ ಪೆಟ್ಟು ಬಿದ್ದು ಪ್ರಾಣ ಕಳೆದುಕೊಳ್ಳುವುದನ್ನು ತಪ್ಪಿಸಲು ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹರಿಯಾಣದಿಂದ ISI ಮಾರ್ಕ್ ಇರುವ ಉತ್ತಮ ಗುಣಮಟ್ಟದ ಪೂರ್ವ ಪ್ರಮಾಣದ ಹೆಲ್ಮೆಟ್ ಅನ್ನು ಎಲ್ಲಾ ವಾಹನದ ಸವಾರರಿಗೆ ವಿತರಣೆ ಮಾಡಲಾಗುತ್ತದೆ ಎಂದರು. ಗುಡಿಬಂಡೆ, ಚೇಳೂರು, ಬಾಗೇಪಲ್ಲಿ ತಾಲೂಕಿನಲ್ಲಿ ಸುಮಾರು 50,000 ಹೆಲ್ಮೆಟ್ಗಳನ್ನು ವಿತರಣೆ ಮಾಡುವ ಗುರಿ ಹೊಂದಿದ್ದು, ಇದುವರೆಗೆ ಗುಡಿಬಂಡೆ ಹಾಗೂ ಚೇಳೂರು ತಾಲೂಕಿನಲ್ಲಿ 30,000 ಉಚಿತ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಎಲ್ಲ ದ್ವಿಚಕ್ರ ವಾಹನ ಸವಾರರು ಎಚ್ಚೆತ್ತುಕೊಂಡು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಮೂಲಕ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕೆಂದು ಹರಿನಾಥ್ ರೆಡ್ಡಿ ಚಾರಿಟಬಲ್ ట్రస్ట్ అధ్యక్ష హరినాథ్ రెడ్డి ఈ సందర్భದಲ್ಲಿ మనవి ಮಾಡಿದರು. పోలీసు వాళ్ళకి డబ్బులు కావాలా ఈ ఆదేశం చేసిండారని అనుకోవద్దండి. మనం మంచి కోసం వాళ్ళు చేయింటారు. ఆడ క్యూలో నిలిపిండారు గూలూరు సర్కల్లో ప్రతి ఒక్కరిని హెల్మెట్ వేసుకొని రావాలని. అట్లా కార్యక్రమం ఇది. అందుకోసము పోలీసు వాళ్ళకి భయపడి మీరు హెల్మెట్ వేసుకోవద్దండి. మన ఫ్యామిలీ అంటే అన్నతమ్ముళ్ళు, అక్క చెల్లెళ్ళు, పెండ్లాములు, బిడ్లు అందరూ ఉంటారు. వాళ్ళకి భయపడి మనం హెల్మెట్ వేసుకోవాలా. అందుకోసం ఈ ఒక కార్యక్రమం చాలా సేపు ఇంకా మీరు వెయిట్ చేస్తూ ఉండరు. దాదాపు 1 గంటకు చెప్పినాం. ಒಕ್ಕಲಿಗ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಕೋನಪ್ಪರೆಡ್ಡಿ ಮಾತನಾಡಿ, ಜನರ ಪ್ರಾಣ ಉಳಿಸಲು ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ಹೆಲ್ಮೆಟ್ ವಿತರಣೆಗೆ ಮುಂದಾಗಿರುವುದು ಶ್ಲಾಘನೀಯ ಎಂದರು. ಜೀವ ಸಂಜೀವಿನಿಯಾಗಿರುವ ಹೆಲ್ಮೆಟ್ಗಳನ್ನು ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ತಲೆಗೆ ಧರಿಸಿ ವಾಹನ ಚಾಲನೆ ಮಾಡಬೇಕು. ತಮ್ಮ ತಮ್ಮ ಮನೆಗಳಲ್ಲಿ ಕುಟುಂಬ ಸದಸ್ಯರು ನಿಮ್ಮ ಮೇಲೆ ಆಧಾರ ಪಟ್ಟಿರುತ್ತಾರೆ. ಅವರಿಗೋಸ್ಕರವಾದರೂ ಹೆಲ್ಮೆಟ್ಗಳನ್ನು ಧರಿಸಬೇಕೆಂದು ಮನವಿ ಮಾಡಿದರು. ದಯವಿಟ್ಟು ಚಿಕ್ಕ ಮಕ್ಕಳಿಗೆ ಹಾಗೂ ವಾಹನ ಲೈಸೆನ್ಸ್ ಇಲ್ಲದವರಿಗೆ ದ್ವಿಚಕ್ರ ವಾಹನ ನೀಡಬೇಡಿ. ಹೆಲ್ಮೆಟ್ ಧರಿಸದೆ ತಲೆಗೆ ಪೆಟ್ಟು ಬಿದ್ದು ಜೀವ ಕಳೆದುಕೊಂಡ ಹೆಚ್ಚಿನ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ದಾಖಲಾಗಿವೆ. ಜೀವ ರಕ್ಷಣೆ ಮತ್ತು ಕುಟುಂಬದ ಭದ್ರತೆಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕೆಂದು ಹೇಳಿದರು. CS ವೆಂಕಟೇಶ್, CTV ನ್ಯೂಸ್, ಚೇಳೂರು. ದೇವಸ್ಥಾನಗಳು ಮನುಷ್ಯರಿಗೆ ಶಾಂತಿ ಮತ್ತು ನೆಮ್ಮದಿ ನೀಡುವ ಧಾರ್ಮಿಕ ಆಚರಣೆಯ ಕೇಂದ್ರಗಳು ಎಂದು ಶಾಸಕ KH ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರು ತಾಲೂಕಿನ ಬಲೇರ್ಲಹಳ್ಳಿ ಗ್ರಾಮದಲ್ಲಿ ಶ್ರೀ ಸಪ್ತ ಮಾತೃಕೆಯರ ದೇವಾಲಯ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ, ಪ್ರಪಂಚ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರಿದರೂ ಧಾರ್ಮಿಕ ಭಾವನೆ ನೆಲೆ ನಿಂತಿದೆ. ನಮ್ಮ ದೇಶದ ಜನರು ದೇವಸ್ಥಾನ, ಮಠ, ಮಂದಿರಗಳನ್ನು ಬಿಟ್ಟು ಇರಲು ಸಾಧ್ಯವೇ ಇಲ್ಲ. ಪ್ರತಿ ಕ್ಷಣ, ಪ್ರತಿ ನಿಮಿಷ ದೇವರ ಸ್ಮರಣೆ ಮಾಡುತ್ತಾ ನಮ್ಮ ಕರ್ತವ್ಯ ನಿರ್ವಹಿಸಿದರೆ ಯಾವ ಕಷ್ಟವೂ ಸುಳಿಯುವುದಿಲ್ಲ ಎಂದರು. ಶ್ರೀ ಸಪ್ತಮಾತೃಕಾ ದೇವಾಲಯ ಪ್ರತಿಷ್ಠಾಪನೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಪ್ರಸನ್ನಾನಂದ ಮಹಾಸ್ವಾಮೀಜಿಗಳು, ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ಶ್ರೀ 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 ಜಗದ್ಗುರು ಕೃಷ್ಣ ಯಾದವಾನಂದ ಮಹಾಸ್ವಾಮಿಗಳು, ಅಖಿಲ ಭಾರತ ಶ್ರೀ ಕೃಷ್ಣ ಯಾದವ ಮಹಾಸಂಸ್ಥಾನ ಸುಕ್ಷೇತ್ರ ಗೊಲ್ಲವರಿ ಚಿತ್ರದುರ್ಗ ಜಿಲ್ಲೆ ಪರಮ ಪೂಜ್ಯ ಶ್ರೀ 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 ಸಂಜಯ ಕುಮಾರಾನಂದ ಮಹಾಸ್ವಾಮೀಜಿಗಳು, ಮಠಾಧೀಶರು, ಶಡ್ಲೇಕೋನರವರು ಸಮ್ಮುಖದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಹಾಗೂ ಹೋಮ, ಹವನ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಭಕ್ತಿಗೆ ಎಷ್ಟು ಆದ್ಯತೆಯೋ ಈ ಜಾಗದಲ್ಲಿ ಬಂದು ಪ್ರಶಾಂತ ಒಂದು ಅರ್ಧ ಗಂಟೆ ಕುಂತು ಬಿಟ್ಟು ಧ್ಯಾನಸ್ಥರಾಗಿ ಸುಮ್ಮನೆ ಕುಂತೋದು ಸಾಕು, ಅದರ ಫಲ ಬೇಕಾದ್ರೂ ಸಿಗುತ್ತೆ ಅಂತ ನನ್ನ ಭಾವನೆ. ಅಷ್ಟು ವಿಶಾಲವಾಗಿದೆ, ಅಷ್ಟು ಒಂದು ಶಾಂತಿ ನಿಕೇತನ ಇದ್ದಂಗಿದೆ ಈ ಜಾಗ. ಅದು ಕೂಡ ವಿಶಾಲವಾಗಿ ಮಾಡಿದ್ದಾರೆ. ದೇವಸ್ಥಾನ ಕೂಡ ಏನೋ ದೇವಸ್ಥಾನ ಕಟ್ಟಬೇಕು ಅಂತ ಚಿಕ್ಕದಾಗಿ ವಿಶಾಲವಾಗಿ ಬಂದು
ಅವರ ಕಷ್ಟ ಸುಖಗಳ ಮಾತೆಯರ ಬಗ್ಗೆ ಹೇಳ್ಕೊಂಡು ಅವರ ಮನಃಶಾಂತಿಯನ್ನು ಪಡೆಯಬೇಕಾದ್ರೆ ನಿಜವಾದ ಒಂದು ಒಳ್ಳೆ ಒಂದು ದೇವಸ್ಥಾನ, ಒಳ್ಳೆ ಧ್ಯಾನ ಮಂದಿರ ಅಂತ ನನ್ನ ಭಾವನೆ. ಆ ತಾಯಿಯರ ಸಪ್ತ ಮಾತೆಯರ ಆಶೀರ್ವಾದ ನಮ್ಮ ಎಲ್ಲ ಗೌರವಿತ ಎಲ್ಲ ನಾಗರಿಕರಿಗೆ, ಎಲ್ಲ ಭಕ್ತಾದಿಗಳಿಗೆ, ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಕೂಡ ಆ ಮಾತೆಯ ಆಶೀರ್ವಾದ ಇರಲಿ. ಆ ಮಾತೆಯ ಆಶೀರ್ವಾದದಿಂದ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಅಂತ ನಾನು ಪ್ರಾರ್ಥಿಸಿ, ನಾನು ಈ ಒಂದು ದೇವಸ್ಥಾನವನ್ನ ಇಷ್ಟು ಅಚ್ಚುಕಟ್ಟಾಗಿ ಕಟ್ಟಿದಂತ ನಮ್ಮ ಶಿವಶೇಖರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ ನಾನು ಮಾತನಾಡ್ತೀನಿ. ನಮಸ್ಕಾರ. ದೇವಸ್ಥಾನದ ಆಡಳಿತ ಮಂಡಳಿ ಸಮಿತಿಯ ಸದಸ್ಯರಾದ ಡಾಕ್ಟರ್ HV ಅನಸೂಯಮ್ಮ ಮಾತನಾಡಿ, ನಮ್ಮ ಕುಟುಂಬದಲ್ಲಿ 7 ಜನ ಮಕ್ಕಳು. ನಮ್ಮ ತಂದೆ ಯಾವುದೇ ಆಡಂಬರದ ಜೀವನ ನಡೆಸಲು ಹೇಳಿಕೊಡಲಿಲ್ಲ. ಶ್ರದ್ಧಾಭಕ್ತಿಯಿಂದ ಸಹಕರಣ ಮಾಡುವ ಜೀವನ ಹೇಳಿಕೊಟ್ಟಿದ್ದಾರೆ. ಯಾರಿಗೆ ಅತಿ ವಿನಯ, ಅತಿ ಶ್ರದ್ಧೆ ಇರುತ್ತದೆಯೋ ಅವರೇ ದೊಡ್ಡ ಆಸ್ತಿ. ತಾಯಿಯನ್ನು ಬೇಡಿಕೊಂಡು ನಮ್ಮ ತಂದೆಯ ಮಾರ್ಗದಲ್ಲಿ ನನ್ನ ತಮ್ಮಂದಿರು ಸೇರಿ ಈ ಮಂದಿರವನ್ನು ಕಟ್ಟಿರುವುದು ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ 90ನೇ ಜನ್ಮ ದಿನೋತ್ಸವ ಪ್ರಯುಕ್ತ ಜನಪ್ರತಿನಿಧಿಗಳ ಜೊತೆ ಪ್ರಜಾಸ್ನೇಹ ಚರ್ಚಾ ಕಾರ್ಯಕ್ರಮವನ್ನು ತಾಲೂಕಿನ ತಾಂಡವಪುರದಲ್ಲಿ ಏರ್ಪಡಿಸಲಾಗಿತ್ತು. ನಂಜನಗೂಡು ತಾಲೂಕಿನ ರೈತರ ಕಂದಾಯ ಇಲಾಖೆ ಮತ್ತು ಜನಪರ ವಿವಿಧ ಸಮಸ್ಯೆಗಳು ನಂಜನಗೂಡು ತಾಲೂಕು ರೈತ ಸಂಘದ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಅವರು ವೇದಿಕೆಯಲ್ಲಿ ಚರ್ಚಿಸಿದರು. ಕೆರೆಗಳಿಗೆ ನದಿ ಮೂಲದಿಂದ ಯೋಜನೆಗಳು ಸೂರಳ್ಳಿ ಗ್ರಾಮದ ರೈತರಿಗೆ ಅನುಕೂಲವಾಗುವಂತೆ ಸಾಗುವಳಿ ನೀಡುವ ಬಗ್ಗೆ ಜಮೀನು ದುರಸ್ತಿ ಕಾರ್ಯಗಳು ಮಾಡಿಕೊಡಬೇಕು. ರೈತರಿಗೆ ಜಮೀನಿಗೂ ಹೋಗುವ ದಾರಿ ಬಿಡಿಸುವ ಬಗ್ಗೆ ಮನವಿ ಮಾಡಿದ್ರು. ತಾಲೂಕಿನಲ್ಲಿ ಹಲವಾರು ರೈತರ ಮೇಲೆ ಮೊಕದ್ದಮೆಗಳು ದಾಖಲಾಗಿದೆ. ಓಂಕಾರ ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿದೆ, ಹೊಸಕೆರೆ ಒತ್ತುವರಿಯಾಗಿದೆ, ತೆರವುಗೊಳಿಸುವಂತಹ ಕಾರ್ಯ ಆಗಬೇಕು ಎಂದು ಒತ್ತಾಯಿಸಿದರು. ಆನೆಗಳು ಮತ್ತು ಕಾಡು ಪ್ರಾಣಿಗಳಿಂದ ಹಾವಳಿ ಹೆಚ್ಚಾಗಿದೆ, ಸಾಕಷ್ಟು ಸಮಸ್ಯೆಗಳಿವೆ. ಈ ಬಗ್ಗೆ ಶಾಸಕರು ವಿಶೇಷ ಗಮನ ಹರಿಸಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ತಿಳಿಸಿದರು. ನಂತರ ಶಾಸಕರು ಮಾತನಾಡಿ, ತಾಲೂಕಿನ ರೈತರು ಹಲವಾರು ರೈತರ ಸಮಸ್ಯೆಗಳನ್ನು ಪ್ರಸ್ತಾಪನೆ ಮಾಡಿದರು. ರೈತರ ಸಾಕಷ್ಟು ಸಮಸ್ಯೆಗಳನ್ನು ಪ್ರಾಮಾಣಿಕವಾಗಿ ಬಗೆಹರಿಸುವುದಾಗಿ ತಿಳಿಸಿದರು. ಜಮೀನಿಗೆ ಹೋಗುವ ರಸ್ತೆಗಳನ್ನು ಬಗ್ಗೆ ಈಗಾಗಲೇ ತಹಸೀಲ್ದಾರ್ ಅವರಿಗೆ ತಿಳಿಸಿದ್ದೇನೆ. ಬಸ್ ಸಂಚಾರ ವ್ಯವಸ್ಥೆಯು ಕ್ರಮ ಕೈಗೊಳ್ಳುತ್ತೇವೆ. ಆಯ್ತು, ಕೆರೆಗೆ ನೀರು ತುಂಬಿಸುವ ಕಾರ್ಯಗಳು ಪ್ರಗತಿಯಲ್ಲಿದೆ. ಕಾಡಿನ ಸಮಸ್ಯೆಗಳನ್ನು ಬಗೆಹರಿಸುವೆ. ಕೆರೆ ಒತ್ತುವರಿ ಹಾಗೂ ಸ್ಮಶಾನದ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವೆ. ನಾನು ರೈತರ ಸಮಸ್ಯೆಗಳನ್ನು ವಿಶೇಷವಾಗಿ ಕಾಡಂಚಿನಲ್ಲಿ ಬರುವ ರೈತರ ಸಮಸ್ಯೆಗಳನ್ನು ಸದನದಲ್ಲಿ ಚರ್ಚಿಸಿದ್ದೇನೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಮ್ಮಂತಹ ಹಲವಾರು ಯುವಕರಿಗೆ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಅವರ ಹೋರಾಟದ ಬಲವಾಗಿ ನಾವು ಸುಭದ್ರ ಸ್ಥಿತಿಯಲ್ಲಿದ್ದೇವೆ ಎಂದು ತಿಳಿಸಿದರು. ತಮ್ಮ ಸಮಸ್ಯೆಗಳೇನಿದೆ ಬಗ್ಗೆ ಅವರು ವಿವರವಾಗಿ ನಮಗೆ ಕೊಡ್ತಾ ಇರ್ತಾರೆ. ಅದ್ರ ಪ್ರಕಾರವಾಗಿ ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಅದರಂತೆ ಇವತ್ತೊಂದು ದಿವಸ ಅವರು ಕೊಟ್ಟಿರೋಂಥದ್ದು ಜಮೀನು ಹೋಗೋ ರಸ್ತೆಗಳು ಸಾಕಷ್ಟು ನಮ್ಮ ತಾಲೂಕಿನಲ್ಲಿ ಪೆಂಡಿಂಗ್ ಇದಾವೆ. ಜಮೀನು ಹೋಗೋ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ಕೊಡ್ಬೇಕು ಅಂತ ಅವ್ರು ಹೇಳಿದ್ದಾರೆ. ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿ ಎಲ್ಲೆಲ್ಲಿ ಜಮೀನು ಹೋಗೋ ರಸ್ತೆಗಳು ಎಂಕ್ರೋಚ್ ಆಗಿದೆ ಅವನ್ನೆಲ್ಲ ಕೂಡ ತೆರವುಗೊಳಿಸಲಿಕ್ಕೆ ಈಗಾಗಲೇ ತಹಸೀಲ್ದಾರ್ ಕೂಡ ಸೂಚನೆ ನಾವು ಕೊಟ್ಟಿದ್ದೇವೆ. ಎಲ್ಲಿ ಪ್ರೈವೇಟ್ ಲ್ಯಾಂಡ್ ಇದೆ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಯಾಕೆಂದ್ರೆ ಪ್ರೈವೇಟ್ ಲ್ಯಾಂಡ್ ನಮ್ಮ ಮಧ್ಯ ಹೋಗಿರೋಂಥ ಜಮೀನು ಹೋಗೋ ರಸ್ತೆಗಳು ಸ್ವಲ್ಪ ಮ್ಯೂಚುವಲ್ ಆಗಿ ರಿಸಾಲ್ವ್ ಮಾಡೋಕ್ಕಾಗುತ್ತೆ, ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಬೀಲ್ಡ್ ರಿಸ್ಟೋರ್ಗೆ ಈಗಾಗಲೇ ಅರ್ಜಿಗಳು ಬರ್ತಾ ಇದ್ದಾವೆ. ಅದಕ್ಕೂ ಕೂಡ ಈಗ DC ಹತ್ರ ಕೂಡ ನಾನು ಮಾತನಾಡಿದ್ದಾರೆ. ತಹಸೀಲ್ದಾರ್ಗೆ ಅಧಿಕಾರ ಇದೆ, ಅವರು ಕೂಡ ಮಾಡ್ಬೋದು. ಕುಮಾರ್, CTV ನ್ಯೂಸ್, ನಂಜನಗೂಡು. ಬಾಗೇಪಲ್ಲಿ
ಬಾಗೇಪಲ್ಲಿ ಪಟ್ಟಣದ ಪರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೆ SBM ರಸ್ತೆಯಲ್ಲಿರುವ ಎಕ್ಸ್ಪರ್ಟ್ ಕಾಲೇಜು ಪಕ್ಕದಲ್ಲಿ 11,38,000 ರು ಮೊತ್ತದಲ್ಲಿ ಬಾಗೇಪಲ್ಲಿ ತಾಲೂಕು ಕೇಂದ್ರ ಶಾಖೆ ಗ್ರಂಥಾಲಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಾಸಕ SN ಸುಬ್ಬಾರೆಡ್ಡಿ ಚಾಲನೆ ನೀಡಿದರು. ಗ್ರಂಥಾಲಯ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡುತ್ತಿದ್ದು, ಗ್ರಂಥಾಲಯ ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕರು, ಯುವಕರು ಉತ್ತಮ ಜ್ಞಾನ ಸಂಪಾದನೆಗೆ ಅನುಕೂಲವಾಗಲಿದೆ. ಈ ಗ್ರಂಥಾಲಯ ಶೀಘ್ರದಲ್ಲಿಯೇ ಕಟ್ಟಡ ನಿರ್ಮಿಸಿ ವಿದ್ಯಾರ್ಥಿಗಳಿಗೆ ಓದುವುದಕ್ಕೆ ಅನುಕೂಲ ಮಾಡಿಕೊಡಲಾಗುವುದು. ಕಟ್ಟಡ ಕಾಮಗಾರಿ ನಿರ್ಮಾಣಕ್ಕೆ ಅಗತ್ಯವಾದರೆ ಇನ್ನೂ 2 ಕೋಟಿಗೂ ಹೆಚ್ಚಿನ ಅನುದಾನ ಪ್ರಸ್ತಾವನೆ ಸಲ್ಲಿಸಲಾಗುವುದು. ಒಟ್ಟಿನಲ್ಲಿ ತಾಲೂಕು ಗ್ರಂಥಾಲಯ ಅತ್ಯಂತ ಸುಸಜ್ಜಿತ ಮತ್ತು ಆಧುನಿಕ ತಂತ್ರಜ್ಞಾನ ಗ್ರಂಥಾಲಯ ನಿರ್ಮಿಸಲಾಗುವುದು ಎಂದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ನೆಲಮಂಗಲ ಕ್ಷೇತ್ರದ 4,000 SSLC ಹಾಗೂ PUCಯಲ್ಲಿ 75%ಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು 14ರ ಶನಿವಾರ ಆಯೋಜಿಸಲಾಗಿದೆ ಎಂದು ಶಾಸಕ N ಶ್ರೀನಿವಾಸ್ ತಿಳಿಸಿದರು. ನೆಲಮಂಗಲ ನಗರದ ಅಂಬೇಡ್ಕರ್ ಮೈದಾನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ N ಶ್ರೀನಿವಾಸ್, ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ನೆಲಮಂಗಲ ಉತ್ಸವವನ್ನು ಅದ್ದೂರಿಯಾಗಿ ಮಾಡಲು ನಿರ್ಧಾರ ಮಾಡಲಾಗಿದ್ದು, ಈ ಕಾರ್ಯಕ್ರಮದ ಮೊದಲ ಕಾರ್ಯಕ್ರಮವಾಗಿ 4,000 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಮುಖಂಡರು, ಅಧಿಕಾರಿಗಳು ಕರೆ ಮಾಡಿ ಮಾಹಿತಿ ನೀಡಿದ್ದು, ತಪ್ಪದೇ ಪೋಷಕರ ಜೊತೆ ಎಲ್ಲರೂ ಸಮಾರಂಭಕ್ಕೆ ಆಗಮಿಸಬೇಕು ಎಂದರು. ನಾಳೆ ಪ್ರತಿಭೆಗಳ ಸನ್ಮಾನಕ್ಕೆ ಬೃಹತ್ ವೇದಿಕೆ ಸಜ್ಜುಗೊಳಿಸಿದ್ದಾರೆ. ಒಂದು ಅಪೂರ್ವ ಸಮಾರಂಭಕ್ಕೆ ನೆಲಮಂಗಲದ ಅಂಬೇಡ್ಕರ್ ಕ್ರೀಡಾಂಗಣ ನಾಳೆ ಸಾಕ್ಷಿಯಾಗಲಿದೆ. ಕಳೆದ 3 ವರ್ಷಗಳ 2023, 24, 25ರ ಶೈಕ್ಷಣಿಕ ಸಾಲಿನ SSLC ಮತ್ತು PUC ಪರೀಕ್ಷೆಗಳಲ್ಲಿ 75%ಕ್ಕಿಂತ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾಳೆ ಗೌರವ ಸಮರ್ಪಣೆ ನಡೆಯಲಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ನೆಲಮಂಗಲ ಶಾಸಕ N ಶ್ರೀನಿವಾಸ್, ವಿದ್ಯಾರ್ಥಿಗಳೇ ನಮ್ಮ ದೇಶದ ಆಸ್ತಿ. ಅವರ ಶ್ರಮಕ್ಕೆ ಗೌರವ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ. ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೂರಿನ ಮಕ್ಕಳನ್ನು ಹರಿಸಬೇಕೆಂದು ವಿನಂತಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಅವಧೂತರಾದ ವಿನಯ್ ಗುರೂಜಿ, ಪವಾಡ ಬಸವಣ್ಣ ದೇವರ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ಬಮೂಲ್ ಅಧ್ಯಕ್ಷ DK ಸುರೇಶ್, ಪರಿಷತ್ ಸದಸ್ಯ S ರವಿ, ಉನ್ನತ ಶಿಕ್ಷಣ ಸಚಿವ ಡಾ MC ಸುಧಾಕರ್, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಪರಿಷತ್ ಮಾಜಿ ಸದಸ್ಯ BML ಕಾಂತರಾಜು, ಮಾಜಿ ಶಾಸಕ ಗೌರಿಶಂಕರ್ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ನೆಲಮಂಗಲ ಉತ್ಸವದ ಅಂಗವಾಗಿ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದ ಮುಖೇನ ನೆಲಮಂಗಲ ಉತ್ಸವವನ್ನು ಪ್ರಾರಂಭ ಮಾಡಬೇಕು ಅಂತ ನಾನು ನಮ್ಮ ಪಕ್ಷದ ಮುಖಂಡರು ತೀರ್ಮಾನ ಮಾಡಿದ್ದೇವೆ. ಅದರಂತೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಾಳೆ 9:00 ಎಲ್ಲ ಇಲ್ಲಿ ವಿದ್ಯಾರ್ಥಿಗಳು ಸಮಾಗಮ ಆಗ್ತಕ್ಕಂಥ ಮತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸುವುದರ ಮುಖೇನ ಪ್ರಾರಂಭವಾಗಿ ರಾಹುಕಾಲ ಮುಗಿದ ನಂತರ 11:15 ಉದ್ಘಾಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅವಧೂತ ಶ್ರೀ ವಿನಯ್ ಗುರೂಜಿರವರು ಮತ್ತು ಪವಾಡ ಬಸವಣ್ಣ ದೇವರ ಮಠದ ಪೀಠಾಧ್ಯಕ್ಷರಾದಂಥ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಅವರು ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಲೋಕಸಭಾ ಸದಸ್ಯರು, ಬಮೂಲ್ನ ಅಧ್ಯಕ್ಷರಾದಂಥ DK ಸುರೇಶ್ ಅವರು,
ಈ ಕ್ಷೇತ್ರದ ಸೇವಕನಾಗಿ ಶಾಸಕನಾಗಿ ನಾನು ಮತ್ತು ನಮ್ಮ ಪಕ್ಷದ ಮುಖಂಡರು ಮಾಡ್ತಕ್ಕಂಥ ಒಂದು ಗೌರವಪೂರ್ವಕವಾಗಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರದ ಅಂಗವಾಗಿ ಮಾಡ್ತಕ್ಕಂಥ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ನಾನು ತಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಪ್ರೀತಿಯಿಂದ ವಿನಂತಿಸ್ತೇನೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಹುಂಡಿ ಎಣಿಕೆ ಕಾರ್ಯ ಪೂರ್ಣಗೊಂಡಿದ್ದು 81,94,583 ರು ಸಂಗ್ರಹವಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಘಾಟಿ ಸುಬ್ರಹ್ಮಣ್ಯ ದೇವರ ಹುಂಡಿಯಲ್ಲಿ ಭಕ್ತರು ಹಾಕಲಾಗಿದ್ದ ಕಾಣಿಕೆಯನ್ನ ಎಣಿಕೆ ಮಾಡಲಾಗಿದ್ದು, ಹುಂಡಿ ಎಣಿಕೆಯಲ್ಲಿ 81,94,00,000 ರು ಸಂಗ್ರಹವಾಗುವ ಮೂಲಕ ಕೋಟಿಯ ಸಮೀಪಕ್ಕೆ ಕಾಣಿಕೆ ಸಂಗ್ರಹ ಬಂದಿದೆ. ಹುಂಡಿಯ ಎಣಿಕೆ ಕಾರ್ಯದಲ್ಲಿ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸಿಬ್ಬಂದಿ, ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳು ಭಾಗವಹಿಸಿದ್ರು.
ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಮೀನು ವಿವಾದದ ಹಿನ್ನೆಲೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ. ಚಿಕ್ಕಬಳ್ಳಾಪುರ ಹೊರವಲಯದ ಅಂಕಣಗೊಂದಿ ಬಡಾವಣೆಯಲ್ಲಿ ಘಟನೆ. ಅನುಭವದಾರರನ್ನು ಜಮೀನಿನಿಂದ ಹೊರಹಾಕಲು ಸುಪಾರಿ ಆರೋಪ. ಬೆಂಗಳೂರು ಗ್ರಾಮಾಂತರದಲ್ಲಿ ಭೀಕರ ಅಪಘಾತದಲ್ಲಿ ಸ್ಥಳದಲ್ಲೇ 7 ಮಂದಿ ಸಾವು. ಹೊಸಕೋಟೆ ಬಳಿ ಬೈಕ್ ಕ್ಯಾಂಟರ್ಗೆ ಕಾರು ಡಿಕ್ಕಿಯಿಂದಾಗಿ ನಡೆದ ಅಪಘಾತದಲ್ಲಿ ಮರಣ ಮೃದಂಗ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಬೈಕ್ ರ್ಯಾಲಿ. ಹಿಂದೂ ಸಮಾಜೋತ್ಸವ ಪ್ರಯುಕ್ತ ನಡೆದ ಯುವಕರ ಬೈಕ್ ರ್ಯಾಲಿ. ಚಿಕ್ಕಬಳ್ಳಾಪುರದ ಬೀದಿಯಲ್ಲಿ ಮೊಳಗಿದ ಜೈ ಶ್ರೀರಾಮ್ ಘೋಷಣೆ. ಭಾರತ ಮಾತೆಯ ಭಾವಚಿತ್ರ ಮೆರವಣಿಗೆ. ಇದು ಇವತ್ತಿನ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.